ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೇ ನಿಲ್ಲೋ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಹೆಣ್ಣು ಕೇವಲ ಹೆಣ್ಣಲ್ಲ, ತಾಯಿಯಾಗಿ, ಮಡದಿಯಾಗಿ, ಸೊಸೆಯಾಗಿ, ಮಗಳಾಗಿ ಹೆಣ್ಣು ಹುಟ್ಟುವಾಗ್ಲೇ ಎಷ್ಟೋ ಜವಾಬ್ದಾರಿಗಳ ಜೊತೆನೆ ಹುಟ್ಟಿರ್ತಾಳೆ. ಅಂತ ಹೆಣ್ಣು ಮಕ್ಕಳ ಜವಾಬ್ದಾರಿಗಳನ್ನ, ಸಾಧನೆಗಳನ್ನ ಸಂಭ್ರಮಿಸೋದೇ ಈ ಸೂಪರ್ ಕ್ವೀನ್. ಬನ್ನಿ, ಅಂತ 10 ಸಾಧಕಿಯರನ್ನ ನಿಮ್ಗೆ ಪರಿಚಯ ಮಾಡಿಸೋದ್ರ ಮೂಲಕ ಈ ವಾರದ ಸಂಚಿಕೆಯನ್ನ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ಸೂಪರ್ ಕ್ವೀನ್ ಗ್ರ್ಯಾಂಡ್ ಓಪನಿಂಗ್. ಇಷ್ಟು ಸ್ಪೆಷಲ್ ಶೋಗೆ ಒಬ್ಬ ಸ್ಪೆಷಲ್ ಆಗಿರುವಂತ ಅತಿಥಿ ಬಂದು ನಮ್ ಜೊತೆ ಎಲ್ಲ ಕೂಡ್ಕೊಳ್ಳೋದ್ ಬೇಡವಾ? ಸೊ ಸ್ವಾಗತಿಸೋಣ. ಇವರು ಅಮ್ಮನ ಪಾಲಿನ ಪ್ರೀತಿಯ ಕಾರಂಜಿ, ಗುಣದಲ್ಲಿ ಅಪರಂಜಿ, ಪ್ರತಿ ಸಾಧನೆಯನ್ನು ಸಂಭ್ರಮಿಸುವಂತ ಚಿನ್ನಾರಿ ಮುತ್ತ, ನಮ್ಮೂರ ನ್ಯಾಯ ದೇವರು, ಹಿರಿಯ ಸದಸ್ಯರು. ಲೆಟ್ಸ್ ವೆಲ್ಕಮ್ ವಿಜಯ ರಾಘವೇಂದ್ರ. ಪಳಗಿಸುವ ಕೋಟಿ ಕೋಟಿ ನೋಟುಗಳ ಕೋಟೆ ಮೇಲೆ ಕುಳಿತಿರುವ ನಗುತ್ತದೆ ಬ್ರಹ್ಮನಿಗೂ ಒಬ್ಬೊಬ್ಬ ಕನ್ಫ್ಯೂಸ್ ಮಾಡೋನಿವ. The line is back and it rolls again. ವೆಲ್ಕಮ್ ಟು ಸೂಪರ್ ಕ್ವೀನ್ ಗ್ರ್ಯಾಂಡ್ ಓಪನಿಂಗ್. ಥ್ಯಾಂಕ್ ಯು ವೆರಿ ಮಚ್. ಲೀಡ್ ಕೇಳಿಸ್ಕೊಂಡ್ರ ನೀವು? ವೆಲ್ಕಮ್ ಟು ಸೂಪರ್ ಕ್ವೀನ್ ಅಂದ್ರಿ ಅಲ್ಲ, ಹಿರಿಯ ಸದಸ್ಯ, ನಮ್ಮೂರ ನ್ಯಾಯ ದೇವರು ಅಂತ ಘನತೆಯಿಂದ, ಭಯ ಭಕ್ತಿಯಿಂದ ನಾನು ಕರ್ದಿದ್ದೀನಿ ಅಂತಂದ್ಮೇಲೆ ಆಕ್ಚುಲಿ ಏನ್ ಗೊತ್ತಾ, ನಾನು ಮರ್ತೇ ಹೋಗ್ಬಿಟ್ಟೆ. ನಿಮ್ಮನ್ನ ನೋಡಿದ್ರೆ ನನ್ಗೆ ಯಾವಾಗ್ಲೂ ಅನ್ಸೋದು ಏನ್ ಗೊತ್ತಾ, ಒಂದ್ ನಿಮಿಷ ಅಲ್ಲೇ ಇರಿ. ಈ ಶೋ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ನಡಿಬೇಕು. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು. ನೀವು ನಿಂತ್ಕೊಳ್ಳೋಂಥ ಈ ಜಾಗಕ್ಕೆ ತುಂಬಾ ದೊಡ್ಡ ಘನತೆ ಇರುತ್ತೆ. ಆಕ್ಚುಲಿ ನಮ್ಮನ್ನೆಲ್ಲ ನಡೆಸೋದೇ ಇವರು, ಯಾಕಂದ್ರೆ ಅವರು ಅಂತ ಹಿರಿಯ ಸದಸ್ಯ. ಅಲ್ಲ, ಹಿರಿಯ ಆಶೀರ್ವಾದ ಮಾಡ್ಬಿಟ್ಟು ಆಮೇಲೆ ಆಶೀರ್ವಾದ ಶುಭ ಹಾರೈಕೆ. ಥ್ಯಾಂಕ್ ಯು. ತುಂಬಾ ದಿನ
ಆಯ್ತು ಅವ್ರ ಕಾಲಕ್ಕೆ ಬಿದ್ದು. ನನ್ನ ಜನ್ಮ ಇವತ್ತು ಪಾವನ ಆಯ್ತು. ಥ್ಯಾಂಕ್ ಯು. ಯಾಕಮ್ಮ? ನಾವೆಲ್ಲ ಹುಟ್ಟಕ್ಕೆ ಮುಂಚೆನೆ ನ್ಯಾಷನಲ್ ಅವಾರ್ಡ್ ತಗೊಂಡವ್ರು ಇವರು. ಅದು ಎಲ್ಲಿಂದ ಬರ್ತಾ ಇರೋದು ಇವಾಗ ಇವರು? ಫಾರಿನ್ ಟ್ರಿಪ್ಪಿಂದ, ಪಕ್ಕದ ದೇಶದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಎನಿವೇಸ್, ಜೋಕ್ಸ್ ಅಪಾರ್ಟ್, ವೆಲ್ಕಮ್ ಬ್ಯಾಕ್ ಟು ಝೀ ಕನ್ನಡ. ತುಂಬಾ ಖುಷಿ ಆಯಿತು ನೀವು ಇಲ್ಲಿಗೆ ಬಂದಿರೋದು. ಸೂಪರ್ ಕ್ವೀನ್ಗೆ ಬಂದು ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ರಾಘವ್ ಅವರೇ. ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಸೂಪರ್ ಕ್ವೀನ್ ಅಂತ ಒಂದು ಕಾರ್ಯಕ್ರಮದ ಮೂಲಕ ಮತ್ತೊಂದು ಪ್ರಾರಂಭ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ರಾಘು, ನೀವು ಓಪನಿಂಗ್ ಬಂದಾಗ ನನಗೊಂದು ಡೈಲಾಗ್ ಜ್ಞಾಪಕ ಬಂತು. ನೀವು ಆ್ಯಕ್ಚುಲಿ ಆ ಸಿಂಹ ಜೊತೆ ಎಂಟ್ರಿ ಕೊಟ್ರಲ್ವಾ, ಆ ಡೈಲಾಗ್ ಏನು ಅಂತಂದ್ರೆ, ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ 3 ಸಿಂಹಗಳಾದ್ರೆ ಕಾಣಿಸ್ದೇ ಇರೋ 4ನೇ ಸಿಂಹನೇ ವಿಜಯ್ ರಾಘವೇಂದ್ರ ಅಂತ. ಯಾರು ಬರ್ಕೊಟ್ಟಿದೀವಲ್ಲ, ಆಕ್ಚುಲಿ ನಾನೇ ಓನಾಗಿ ತಗೊಳ್ತಾ ಇದ್ದೀನಿ. ಆ ಡೈಲಾಗ್ನ ನೀವೊಂದ್ಸಲ ಹಾಗೆ ಬಿಟ್ರೆ ಹೇಗಿರುತ್ತೆ ನಾವು ನೋಡ್ಬೇಕು. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ 3 ಸಿಂಹ ಆದ್ರೆ ಕಾಣಿಸ್ದೇ ಇರೋ ಆ 4ನೇ ಸಿಂಹನೇ ಈ ವಿಜಯ ರಾಘವೇಂದ್ರ. ತುಂಬಾ ನಾಸ್ಟಾಲ್ಜಿಕ್ ಆಗ್ತಾ ಇದೀನಿ. ಈ ಹಾಡನ್ನ ಪದೇ ಪದೇ DKD ನಾವು ಶೋ ಮಾಡಿದಾಗ ಆ ಹಾಡನ್ನ ಪದೇ ಪದೇ ಹಾಕ್ತಾ ಇದ್ರು. ನ್ಯಾಯಕ್ಕೆ, ಧರ್ಮಕ್ಕೆ ಅಂತೆಲ್ಲ ರೇಗಿಸ್ತಾರೆ, ಅದೆಲ್ಲ ನೆನಪಾಗ್ತಿದೆ. ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. ವೆರಿ ನೈಸ್. ನಿಮ್ಮ ಪ್ರಕಾರ ಸೂಪರ್ ಕ್ವೀನ್ ಅಂತಂದ್ರೆ ಯಾರು? ನಿಜಕ್ಕೂ ಪ್ರತಿಯೊಂದು ಹೆಣ್ಣು ಕೂಡ ಸೂಪರ್ ಕ್ವೀನ್ ಆಗುವಂಥ ಎಲ್ಲ ಲಕ್ಷಣಗಳನ್ನ, ಎಲ್ಲ ಅರ್ಹತೆ ಇರುವಂಥ ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಣು ಹುಟ್ಟಿದ ತಕ್ಷಣ ಅವಳಿಗೆ ಹಲವಾರು ರೀತಿಯ ಸಂಬಂಧಗಳು ಹುಟ್ಕೋತೇವೆ. ಅಕ್ಕ ಆಗ್ತಾಳೆ, ತಂಗಿ ಆಗ್ತಾಳೆ, ಸ್ನೇಹಿತೆ ಆಗ್ತಾಳೆ, ಮಡದಿ ಆಗ್ತಾಳೆ, ತಾಯಿ ಆಗ್ತಾಳೆ. ಒಬ್ಬೊಬ್ರ ಹಿಂದೆನೂ ಒಂದೊಂದು ಕಥೆ ಇರುತ್ತೆ, ಒಬ್ಬರ ಹಿಂದೆನೂ ಒಂದೊಂದು ವ್ಯಥೆ ಇರುತ್ತೆ. ಆದರೆ ಅದನ್ನೆಲ್ಲ ಮೀರಿ ಇಲ್ಲಿ ನಿಂತು ಜೀವನ ಕಥೆಯನ್ನು ಹೇಳ್ತಾರೆ, ಅವರ ಸಾಧನೆಯನ್ನು ನಮ್ಮ ಜೊತೆ ಹಂಚ್ಕೋತಾರೆ. ಸೊ ಐ ಆಮ್ ಈಗರ್ಲಿ ವೇಟಿಂಗ್ ಟು ಸಿ ಯಾರು ಸೂಪರ್ ಕ್ವೀನ್. ವೆರಿ ನೈಸ್. ನಿಮ್ ಜೊತೆ ಈ ಜರ್ನಿನ ಮುಂದುವರಿಸ್ತಾ ಇರೋದು ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ರಾಘವ್. ಆಕ್ಚುಲಿ ನಾವು ಸ್ಪೆಷಲ್ ಹುಡುಗಿರ್ನ ನಿಮ್ಮ ಏರ್ಪೋರ್ಟ್ಗೆ ಕಳಿಸಿ ನಿಮ್ಮನ್ನ ರಿಸೀವ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಗರ್ಲ್ಸ್ ಬನ್ನಿಮ್ಮ, ಎಲ್ಲಿದ್ದೀರಾ? ಅಲ್ಲಿ ಸಿಂಹಾಸನ ರೆಡಿ ಇದೆ. ಆ ಸಿಂಹಾಸನದಲ್ಲಿ ನೀವು ಹೋಗಿ ಕೂತ್ಕೊಳ್ಳೋವರೆಗೂ ಇದೇ ತರ ಪುಷ್ಪದ ಮಳೆಯನ್ನ ಸುರಿಸ್ತಾ ನಿಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸ್ತಾರೆ ನಮ್ಮ ಹುಡುಗಿರು. ಕಮ್ ಆನ್ ಬ್ಯೂಟಿಫುಲ್ ಗರ್ಲ್ಸ್, ಟೇಕ್ ಹಿಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೊಬ್ಬ ಕ್ವೀನ್ ಬರುವಂತ ಸಮಯ. ಚಂದನವನಕ್ಕೆ ಇವರು ಮಾದರಿ, ಕರುನಾಡ ಮೆಚ್ಚಿದ ಬುಲ್ಬುಲ್ ಕಾವೇರಿ. ಸ್ವಾಗತಿಸಿ ನಗುವಿನ ಅರಸಿ, ಚಂದನವನದ ರೂಪಸಿ, ಡಿಂಪಲ್ ಕ್ವೀನ್ ರಚಿತಾ ರಾಮ್. ಹೇಳಲು ಮತ್ತೆ ಇಲ್ಲ ವೆಲ್ಕಮ್ ಟು ಸೂಪರ್ ಕ್ವೀನ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಕ್ವೀನ್ ಟೈಟಲ್ ಆಗಿರ್ಬೋದು, ಇಲ್ಲ ಹಾಡಾಗಿರ್ಬೋದು, ತುಂಬಾನೇ ಎನರ್ಜಿ ಕೊಡುತ್ತೆ. ಒಂದು ಪ್ರಶ್ನೆ, ನಿಮ್ಮ ಲೈಫಿನ ಸೂಪರ್ ಕ್ವೀನ್ ಯಾರು? ಪ್ರತಿ ಹೆಣ್ಮಕ್ಳಿಗೆ ಕೇಳಿದ್ರೆ ಹೇಳೋದು ಒಂದೇ ಮಾತು, ಅಮ್ಮ ಅಂತ.
ಅಮ್ಮನೇ ಅಲ್ಟಿಮೇಟ್ ನಮ್ಗೆ ಎಲ್ರಿಗೂ. ಅವರ ಹೊಟ್ಟೆಲ್ ನಾವು ಇದ್ದಾಗಿಂದ ಹಿಡಿದು ನಮ್ಮನ್ನ ಸಾಕಿ ಸೊಸೈಟಿಲಿ ನಮಗೆ ಅಂತ ಒಂದು ಐಡೆಂಟಿಟಿ ಬರೋವರೆಗೂ ಅವ್ರು ನಮ್ಮ ಜೊತೆ ಇರ್ತಾರೆ. ಏನೇ ಮಾಡಿದ್ರು ತಿದ್ದಿ ತೀಡಿ ಹಿಂಗೆ ಇರಬೇಕು ಹಾಗೆ ಇರಬೇಕು. ಬಟ್ ಸುಳ್ಳು ಹೇಳೋಕ್ಕಾಗಲ್ಲ ತಾಯಂದಿರ ಹತ್ರ. ಏನೇ ಮಾಡಿದ್ರು ಗೊತ್ತಾಗೋಗುತ್ತೆ. ಬೇಜಾರಾದರೂ ಅಮ್ಮಂಗೆ ಗೊತ್ತಾಗೋದು, ಖುಷಿಯಾದಾಗೂ ಅಮ್ಮಂಗೆ ಗೊತ್ತಾಗೋದು, ಏನೇ ತಪ್ಪು ಮಾಡಿದ್ರು ಅಮ್ಮಂದಿರಿಗೆ ಗೊತ್ತಾಗೋದು. ಸೊ ಕ್ವೀನ್ ಅಂತ ಬಂದ ತಕ್ಷಣ ನನಗೆ ಹೆಣ್ಮಕ್ಳೇ ಕ್ವೀನು. ಪ್ರತಿ ಮನೇಲಿ ಹುಟ್ಟೋ ಹೆಣ್ಮಕ್ಳು ಅವರೇ ಕ್ವೀನ್ಸ್. ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ರಚಿತಾ. ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಖುಷಿಯಾಗಿ ಸೂಪರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀವಿ ರಚಿತಾ. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ಸಿಂಹಾಸನ ಕಾಯ್ತಾ ಇದೆ. ಪ್ಲೀಸ್ ಬಿ ಸೀಟೆಡ್ ರಚಿತಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್ ಶ್ವೇತಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೂಪರ್ ಕ್ವೀನ್ ಕಾರ್ಯಕ್ರಮಕ್ಕೆ ಇಬ್ರು ಸೂಪರ್ ಜಡ್ಜಸ್ ಬಂದಾಯ್ತು. ಕಾರ್ಯಕ್ರಮ ಶುರು ಮಾಡೋಣ. ಆದ್ರೆ ಅದಕ್ಕೂ ಮೊದಲು ನನ್ನ ಜೊತೆ ಈ ಜರ್ನಿಯಲ್ಲಿ ನಿಮ್ಗೆ ಇನ್ನಷ್ಟು ಮನೋರಂಜನೆಯನ್ನ ಕೊಟ್ಟು ಇನ್ನಷ್ಟು ನಗ್ಸೋದಕ್ಕೆ ಅಂತ ಈ ಹೆಣ್ಣು ಮಕ್ಕಳ ಶೋ ಅಲ್ಲಿ ಒಂದು ಗಂಡ ದಿಕ್ಕಿರ್ಲಿ ಅಂತ ಒಬ್ಬ ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ. ಇವರು ಸಿಕ್ಕಾಪಟ್ಟೆ ಟ್ಯಾಲೆಂಟ್. ಆದ್ರೆ ನನ್ನ ಪಕ್ಕದಲ್ಲಿದ್ರೆ ಮಾತ್ರ ಸಿಕ್ಕಾಪಟ್ಟೆ ನಗಿಸ್ತಾರೆ. ಆದ್ರೆ ನಾನು ಅದಕ್ಕೆ ಪಂಚ್ ಕೊಟ್ರೆ ಮಾತ್ರ. ಸೊ ಲೆಟ್ಸ್ ವೆಲ್ಕಮ್ ಮೈ ಕೋ ಹೋಸ್ಟ್ ಕುರಿ ಪ್ರತಾಪ್. ಏನದ ಯಾವಷ್ಟ ಕೋವಷ್ಟ ಇದು ಕ್ವೀನ್ ಶೋ. ಎಲ್ಲ ಕ್ವೀನ್ಸ್ ಬರ್ತಾರೆ. ನೀನೇ ಕಿಂಗು ಹಂಗೆ ಹಿಂಗೆ ಅನ್ಬಿಟ್ಟು ಬಿಲ್ಡಿಂಗ್ ಮೇಲೆ ಕೂತ್ಕೊಂಡು ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಟ್ರು ಹಿಂಗ ವೆಲ್ಕಮ್ ಮಾಡೋದು. ರೆಡ್ ಕಾರ್ಪೆಟ್ ಎಂಟ್ರಿ ಇರುತ್ತೆ, ಕಿಂಗ್ ಲೆವೆಲ್ಗೆ ಎಂಟ್ರಿ ಇರುತ್ತೆ ಅಂದ್ರೆ ಇಲ್ಲಮ್ಮ ರೆಡ್ ಕಾರ್ಪೆಟ್ ಇಲ್ಲ, ಕಪ್ಪಗದೆಲ್ಲ ಅಲ್ಲ. ಅಟ್ಲೀಸ್ಟ್ ಒಂದು ಸಕೀರಾದ್ರೂ ಬೇಡವಾ? ಒಂದ್ ನಿಮಿಷ. ಓಕೆ, ಇವರಿಗೆ ಬಿಲ್ಡಪ್ ಬೇಕಂತೆ ಪಾಪ. ಓಕೆ ಸರಿ, ಹೋಗಿ ನೀವು ಕರಿತೀನಿ. ರೆಡಿ? ಬಿಲ್ಡಪ್ ಅಂತ ಬಿಲ್ಡಪ್ ಈಗ ನೋಡಿ ಹೆಂಗ್ ಕೊಡ್ತೀನಿ ಅಂತ. ಲೆಟ್ಸ್ ವೆಲ್ಕಮ್ ರಾಜಾದಿ ರಾಜ. ನನ್ನ ಪಕ್ಕದಲ್ಲಿ ನಿಂತ್ರೆ ಇವರು ರೋಜಾ. ಸ್ವಾಗತಿಸಿ ಮಾತಾಂಡ ತೇಜ ಕೊತ್ತಂಬರಿ ಬೀಜ. ಅಲ್ಲ 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 ಯಾರಮ್ಮ ಹೇಳ್ಕೊಟ್ಟಾರ? ಯಾರು ಹೇಳ್ಕೊಟ್ಟಾರ ಅಂತ? ಇದಕ್ಕಿಂತ ಫಸ್ಟ್ ಹೇಳಿದ್ದೆ ಚೆನ್ನಾಗಿತ್ತು ಅಲ್ವಾ? ಇಷ್ಟೊತ್ತು ಮಾಡಿದಲ್ಲ ಎಡಿಟ್ ಮಾಡಿಬಿಡಿ. ಈಗ ಕರೆಕ್ಟಾಗಿ 2ನೇ ಟೇಕು ನೋಡ್ಬಿಡ್ತಾರಲ್ಲ ಪ್ಲೀಸ್. ರೆಡಿ? ಕನ್ನಡಕ್ಕೊಬ್ಬನೇ ಕುರಿ. ಇವ್ರನ್ನ ಸರಿಯಾಗಿ ಕರ್ದಿಲ್ಲ ಅಂದ್ರೆ ಉರಿ. ಇವ್ರಿಗಿಷ್ಟ ಪಾನಿಪುರಿ, ನಗ್ಸೋದು ಮಾತ್ರ ಎರ್ರ ಬೇರಿ. ಲೆಟ್ಸ್ ವೆಲ್ಕಮ್ ದ ಕಿಂಗ್ ಆಫ್ ಸೂಪರ್ ಕ್ವೀನ್, ನಗೆಯ ಅಧ್ಯಕ್ಷ ರಾಜ ರಾಜ ಕುರಿ ಪ್ರತಾಪ್. ಸೂಪರ್. ಆಕ್ಚುಲಿ ಇವರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ರು ಸಾಂಗ್ ಎಲ್ಲ ಹಾಕ್ತಾರೆ ಅಂತ. ನಾನು ಅದಕ್ಕೆ ಕಾಯ್ತಿದ್ದಪ್ಪ. ಎಲ್ರಿಗೂ ಸಾಂಗ್ ಹಾಕಿದ್ರೆ ಪ್ರತಾಪಕ್ಕೆ ಸಾಂಗೇ ಹಾಕಿಲ್ಲ. ಅಲ್ಲ, ಈಗೇನ್ ಸಾಂಗ್ ಆಗ್ತಾ ಇರೋದು ಪರ್ಫಾರ್ಮೆನ್ಸ್ ಬರ್ತದ. ಹುಂಡ್ಗೆನ ಕೈಯಲ್ಲಿ ಹಿಡ್ಕೊಂಡು ನೋಡ್ಬೇಕು ಅಂತ ಪರ್ಫಾರ್ಮೆನ್ಸ್ ಕೊಡ್ತೀನಿ. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು, ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ಸಾ 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 ಹೆಂಗಿತ್ತು ಡ್ಯಾನ್ಸು? ಒಂಚೂರು ತಲೆ ನೋವ್ತಾ ಇದೆ ನಂಗೆ. ಅದು ಬಾಮ್ ಏನಾದ್ರು ಇದ್ರೆ ಕೊಡಿ, ಆಗ್ತಲ್ಲ ನಂಗೆ. ಅದು ಈ ಕಣ್ಣುಗಳಿಂದ ಏನೇನ್ ನೋಡಬಾರ್ದು ಅದನ್ನೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದೀನಿ ಇವಾಗ. ನಾನು ಸೂಪರ್ ಕ್ವೀನ್ ಕಾರ್ಯಕ್ರಮಕ್ಕೆ ಆ ಕ್ವೀನ್ ಇದಾರೆ ಅಂತ ನಾನು ಬಂದಿರೋದು. ಯಾವ ಕ್ವೀನು? ನನ್ನ ಹೃದಯದ ಕ್ವೀನ್, ಡಿಂಪಲ್ ಕ್ವೀನ್ ರಚಿತಾ.
ಚೆನ್ನಾಗಿರ್ಬೇಕಾದ್ರೆ ಯಾರು ನೀವು? ರಾಜ ಅವ್ರಾಡಿ. ನಾನಿದು ಸೂಪರ್ ಕ್ವೀನ್ ಕಾರ್ಯಕ್ರಮ ಅನ್ಕೊಂಡೆ. ನೆಕ್ಸ್ಟ್ ಜೋಡಿ ನಂಬರ್ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತೀನಿ ಗೊತ್ತಾ? ಇಂಗ್ಲಿಷ್. ಓಹೋ, ಇವರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ನಾವೆಲ್ಲ ಅದನ್ನ ಕೇಳಿಸ್ಕೋಬೇಕು. ನಿಮ್ಗೋಸ್ಕರ ಒಂದು ಇಂಗ್ಲಿಷ್ ಅಲ್ಲಿ ಕವಿತೆ ಬರ್ದಿದ್ದೆ. ಶೇಕ್ಸ್ಪಿಯರ್ ಎಲ್ಲ ಶೇಕ್ ಆಗುವಂತ ಕವಿತೆ ಬರ್ದಿದ್ದೆ. ಹೇಳ ಪ್ಲೀಸ್. ಶಿ ಇಸ್ ದೇರ್ ವೆರಿ ವೆರಿ ಸಾರಿ ವೆರಿ ವೆರಿ ಏನು? ಗೋಲ್ಡನ್ ವರ್ಡ್ಸ್ ಆರ್ ನಾಟ್ ರಿಪೀಟೆಡ್ ಟು ಈಚ್ ಅದರ್. She is there, very very fair. But Queen Dimple, talking simple. I am single. She is my angel. ನಾನು ನಿಮಗೆ ಒಂದು ಕವಿತೆ ಬರ್ತಿದ್ದೀನಿ. ಸೂಪರ್, ಸಖತ್ತಾಗಿತ್ತು, ಸೂಪರ್. ಇನ್ನೂ ಹೇಳಿಲ್ಲ. ಇನ್ನು ಹೇಳಲೇ ಇಲ್ಲ ನಾನು. ಹೇಳಕ್ಕಿಂತ ಮುಂಚೆನೆ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಹೇಳಿದ್ಮೇಲೆ ಇನ್ನೆಷ್ಟು ಚೆನ್ನಾಗಿ. ರಚಿತಾ, ನೀವೊಂದ್ ಕೆಲಸ ಮಾಡಿ, ಆ ಕವಿತೆನ ಬರ್ದಿದಿರಲ್ಲ ಹೇಳ್ಬಿಡಿ, ಇವ್ರು ಕೇಳಿಸ್ಕೊಂಡು ಹೊರಟು ಬಿಡ್ಲಿ ಇಲ್ಲಿಂದ. ಸೊ ಲೆಟ್ಸ್ ವೆಲ್ಕಮ್ ರಾಜ ಕುರಿ ಪ್ರತಾಪ. ಇವರ ಮಾತು ಉತ್ತಪ್ಪ. ಇವಾಗ ಹೊಟ್ಟೆ ಸ್ವಲ್ಪ ದಪ್ಪ. ಚಪ್ಪಾಳೆ ಹೊಡಿರಪ್ಪ. ಕಂಗ್ರಾಚುಲೇಷನ್ಸ್ ಮಾಡಿ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಸಣ್ಣ ಕಾಬಿಡೋದಲ್ಲ ಗ್ಲಾಮರು, ದಪ್ಪಾಗಿರೋದು ಒಂದು ಗ್ಲಾಮರೇ. ಇಷ್ಟೊಂದು ಫನ್ನು, ಇಷ್ಟೆಲ್ಲ ಕಾಲ್ ಎಳೆದ್ರು. ನಿಜವಾಗ್ಲೂ ಕುರಿ ಪ್ರತಾಪ್ ಅವರೇ, ನೀವ್ ಯಾವಾಗ ಸ್ಟೇಜ್ ಬಂದ್ರು ನಾವು ಅಷ್ಟೇ ಖುಷಿಯಿಂದ ನಗ್ನಗ್ತಾ ಇರ್ತೀವಿ. ವೆಲ್ಕಮ್ ಟು ಸೂಪರ್ ಕ್ವೀನ್. ಗುರಿಯವರೇ, ಈ ಶೋನ ಕಳೆ ನೀವು, ನಿಮ್ಮ ನಗು, ನಿಮ್ಮ ಕಾಮಿಡಿ ಪಂಚು ಖಂಡಿತವಾಗ್ಲೂ ಈ ಸೀಸನ್ ಅನ್ನ ಸೂಪರ್ ಡೂಪರ್ ಮಾಡತ್ತೆ ಅಂತ ನಾನ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕಕ್ಕೆ ನಗುವಿನ ಔತಣ ಸಿಗೋದು ಗ್ಯಾರಂಟಿ. ನಿಮ್ಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ತನ್ನ ಪ್ರತಿಭೆಯನ್ನ ಡಾನ್ಸ್ ಮೂಲಕ ಜಗತ್ತಿಗೆ ತೋರಿಸಿದಂತ ಛಲಗಾತಿ, ಮಲ್ಟಿ ಟ್ಯಾಲೆಂಟೆಡ್ ಅನ್ನೋ ಹೆಸರಿಗೆ ತಕ್ಕಂತೆ ಬದುಕಿದಂತ ಕಲಾವಿದೆ, ಕಲೆಯನ್ನ ಕುಟುಂಬವನ್ನಾಗಿಸಿಕೊಂಡು ಹಾಡು ಕುಣಿತವನ್ನೇ ತನ್ನ ಬಂಧುಗಳನ್ನಾಗಿಸಿಕೊಂಡಂತ ಅಪ್ಪಟ ಅಭಿನೇತ್ರಿ, ಸದ್ಯಕ್ಕೆ ನಮ್ಮ ಹಿಟ್ಲರ್ ಪ್ರೇಮ ಜಾಲದಲ್ಲಿ ಬೀಳಿಸಿದಂತಹ ಅಂತರ, ಸ್ವಾಗತಿಸೇ ರಾಜಿನಿ ಆನ್ ಸ್ಟೇಜ್ ಪ್ಲೇಸ್. ಸಾಲುತ್ತಿಲ್ಲವೇ ಸಾಲು
ರಜನಿ, ವೆಲ್ಕಮ್ ಟು ಸೂಪರ್ ಕ್ವೀನ್. ಆಕ್ಚುಲಿ ಹೂವಿಗೆ ಜೀವ ಬಂದ್ರೆ ಹೇಗಿರುತ್ತೆ ಹಾಗೆ ಕಾಣಿಸ್ತಾ ಇದ್ದೀರಾ ರಜನಿ. ಥ್ಯಾಂಕ್ ಯು ಸೋ ಮಚ್. ಮುದ್ದಾಗಿ ಕಾಣ್ತಾ ಇದ್ದೀರಾ. ವೆಲ್ಕಮ್ ಟು ಸೂಪರ್ ಕ್ವೀನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೋ ಹೋಸ್ಟ್ ಏನ್ ನೋಡ್ತಾ ಇದ್ದೀರಾ ನೀವು? ಅಲ್ಲ ಇರಮ್ಮ ಕಾಲ್ ಮುರ್ಕೊಳ್ಳೋದ್ರಲ್ಲಿ ಇವ್ರು ತುಂಬಾ ಫೇಮಸ್. ಅದಕ್ಕೆ ಮೂರ್ ಸಲ ಫ್ರಾಕ್ಚರ್ ಆಗ್ಬಿಟ್ಟಿದೆ ಅಂತೆ. ಈ ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ರಲ್ಲ, ಕಾಲ್ಗೆ ಏನಾರ ಆಯ್ತೋ ಏನೋ ಅಂತ ನೋಡ್ತಾ ಇದ್ದೀನಿ. ಅಲ್ಲ ಕುರಿಯವರೇ, ನೀವು ನೊಂದ್ಕೊಂಡು ಹೇಳ್ತಾ ಇದ್ರಲ್ಲ, ಖುಷಿಯಾಗಿ ಹೇಳ್ತಿದ್ರೆ ಏನ್ ಹೇಳ್ತಿದ್ದೀರಾ? ಕನ್ಸರ್ನು ಒಬ್ಬ ಸೂಪರ್ ಡ್ಯಾನ್ಸರ್ ಆಗಿ ಇನ್ನೊಬ್ಬ ಡ್ಯಾನ್ಸರ್ಗೆ ಹುಮ್ಮಸ್ ಕೊಡ್ತಾ ಇರೋದು. ನೀವು ರಜನಿ ಆದ್ರೆ ಐ ಆಮ್ ಗಜನಿ. ವೆಲ್ಕಮ್ ಟು ಸೂಪರ್ ಕ್ವೀನ್. ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ. ಅಲೋ ಏಜೆ ಸಿಕ್ಕಿದ್ರು ಅಂತರ ಅಂತ 4 ತಿಂಗಳಿಂದ ಫೋಟೋ ಮುಂದೆ ನಿಂತ್ಕೊಂಡು ನೀ ಸಿಗೋವರೆಗೂ ಅಂತ ಫೀಲಿಂಗ್ ಅಲ್ಲಿ ಇರ್ತೀರಲ್ಲ. ಇಲ್ಲಿದ್ದಾರೆ ನಿನಗೆ ಏನದ ಇದು ಕಳಿಸ್ತಾರಲ್ಲ, ಏನು ಲೊಕೇಶನ್ ಕಳಿಸ್ತೀನಿ, ಡೈರೆಕ್ಟ್ ಕಾರಲ್ಲಿ ಹಂಗೆ ಬಂದ್ಬಿಡಮ್ಮ. ನಡುವೆ ಅಂತರವಿರಲಿ ಅಂತ ನಮ್ಮ ಪಕ್ಕನೇ ನಿಂತಿದ್ದಾರೆ. ಏನಿಲ್ಲಮ್ಮ, ನನ್ನ ಫ್ರೆಂಡು ಹಿಟ್ಲರ್ ಇದಾರಲ್ಲ, ನಾನು ಅವ್ರು ಬಹಳ ಆತ್ಮೀಯರು. ಅವ್ರು ಬಹಳ ಸ್ಟ್ರಿಕ್ಟ್, ನಾನು ಹಂಗಿಲ್ಲ, ನಾನು ಹೆಂಗೋ. ಅದಕ್ಕೆ ಅವ್ರು ಹಿಟ್ಲರು, ನೀವು ಬಟ್ಲರ್. ಮೈಂಡ್ ವಾಯ್ಸ್. ರಜನಿ ಅವರೇ, ಸೂಪರ್ ಕ್ವೀನ್ ಈ ಒಂದು ವೇದಿಕೆ ನಿಮ್ಗೆ ಎಷ್ಟು ಸ್ಪೆಷಲ್? ತುಂಬಾನೇ ಸ್ಪೆಷಲ್ ಶ್ವೇತು. ನೀವ್ ಹೇಳ್ದಂಗೆ ಸೂಪರ್ ಕ್ವೀನ್ ಅನ್ನೋದು ಎಲ್ರಿಗೂ ಒಂದು ಕನ್ಸು. ಯಾರ್ಯಾರು ಟ್ಯಾಲೆಂಟ್ ಇದ್ದು ಹೊರಗಡೆ ಬರಕ್ ಆಗದೆ ಇರೋರ್ಗೂ ಕೂಡ ಸೂಪರ್ ಕ್ವೀನ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ನಾವು ಕೂಡ ಬೇರೆಯವರಿಂದ ಸ್ಫೂರ್ತಿ ಪಡ್ಕೊಂಡು ಈ ಒಂದು ವೇದಿಕೆವರೆಗೂ ಬಂದಿರೋದ್ರಿಂದ ಯಾರೆಲ್ಲ ಟ್ಯಾಲೆಂಟ್ ಇಟ್ಕೊಂಡು ಹೊರಗಡೆ ಬರಕ್ ಆಗದೆ ಇರೋರ್ಗೆ ಆ ಸ್ಫೂರ್ತಿ ತುಂಬೋದಕ್ಕೋಸ್ಕರನೇ ಈ ಸೂಪರ್ ಕ್ವೀನ್ ಅನ್ನೋ ಪಟ್ಟ ಬೇಕೇ ಬೇಕು. ಶ್ವೇತಾ ಅವ್ರೆ, ರಜನಿ ಪಿಕ್ಚರ್ ನೋಡ್ತೀರಾ? ನೋಡ್ತೀನಪ್ಪ. ನಾನು ಒಂದ್ಸಲ ಹೇಳಿದ್ರೆ 100 ಟೈಮ್ಸ್ ಹೇಳ್ದಂಗೆ. ಇವಾಗ 100 ಟೈಮ್ಸ್ ಬೇಡ, 1 ಟೈಮ್ಸ್ ಹೇಳಿ ಪ್ಲೀಸ್. ಈಗ ರಜನಿ ಸಿನಿಮಾ ನೋಡೋಣ. ರಜನಿ ಸಿನಿಮಾ ಪ್ಲೀಸ್. ಹಾಯ್, ನಾನು ನಿಮ್ಮ ಪ್ರೀತಿಯ ರಜನಿ. ನನಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಎಷ್ಟಿಷ್ಟ ಅಂತಂದರೆ ನಾನು ನಿದ್ದೆಲ್ಲೂ ಕೂಡ ಡಾನ್ಸ್ ಮಾಡ್ತಿದ್ದೆ, ಅಷ್ಟಿಷ್ಟ ನನಗೆ ಡಾನ್ಸ್ ಅಂದರೆ. ಸೊ ನನ್ನ ತಂದೆಯವ್ರಿಗೆ ನಾನು ಡಾನ್ಸರ್ ಆಗಬೇಕು ಅನ್ನೋದು ಆಸೆ ಇತ್ತು. ಯಾವುದೇ ಒಂದು ಡಾನ್ಸಿಂಗ್ ಸಾಂಗ್ ಬಂದರೂ ಕೂಡ ಆ ಕ್ಯಾಸೆಟ್ಸ್ನ ತೊಗೊಂಬಂದಿಡೋರು ಮನೇಲಿ, ಅದನ್ನು ಪ್ಲೇ ಮಾಡಿಬಿಟ್ಟು ಸುಮ್ಮನೆ ಟಿ ವಿ ನೋಡಿಕೊಂಡು ಡಾನ್ಸ್ ಮಾಡೋದು, ಹಾಗೆಲ್ಲ ಮಾಡಿ ನಾನು ಡಾನ್ಸ್ ಕಲಿತೆ. ಡಾನ್ಸ್ ಮಾಡ್ತಾ ಮಾಡ್ತಾ ಹಾಗೆ ಹಾಡ್ತಿದ್ದೆ. ಕೂತ್ರೆ ನಿಂತ್ರೆ ಎಲ್ಲಿ ಸಾಂಗ್ ಕೇಳಿದ್ರು ಕೂಡ ಅದ್ರ ಜೊತೆಲೆ ಹಾಡಿ ಪ್ರಾಕ್ಟೀಸ್ ಮಾಡಿ ಒಂದಷ್ಟು ವರ್ಷಗಳು ಆರ್ಕೆಸ್ಟ್ರಾಗಳಲ್ಲಿ ಹಾಡಿದೆ. ಬೇಡ, ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ ಅಂತ ಅಂದ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಆದೆ. ಒಂದು ಆ್ಯಡ್ ಶೂಟ್ಗೆ ಹೋದಾಗ ಈ ಥರ ಸೀರಿಯಲ್ಸ್ಗೆ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅಲ್ಲಿಂದ ನಂದು ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಅವತ್ತೇ ಹೇಳಿಲ್ವಾ, ಚಿರು ಆಕ್ಸಿಡೆಂಟ್ ಆದಮೇಲೆ ದೇವ್ರ ಹತ್ರ ಹೋಗಿದ್ದಾನೆ, ಅವ್ನು ಯಾವತ್ತೂ ವಾಪಸ್ ಬರಲ್ಲ. ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ನನಗೆ ಝೀರೋ ನಾಲೆಡ್ಜು, ನನಗೆ ಕ್ಯಾಮ್ರಾ ಕೂಡ ಫೇಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆಗಿನ ಟೈಮಲ್ಲಿ ತುಂಬ ಕ್ಲಿಕ್ ಆಗಿರುವಂಥ ಸೀರಿಯಲ್ಗಳಿಗೆಲ್ಲ ನಾನು ಆಡಿಷನ್ ಅಟೆಂಡ್ ಮಾಡಿದ್ದೀನಿ. ಸೊ ಫೈನಲಿ ನನಗೆ ಒಂದು ಸೀರಿಯಲಲ್ಲಿ ಅವಕಾಶ ಸಿಗುತ್ತೆ. ಎಲ್ಲರೂ ಇಷ್ಟಪಟ್ಟರು. ಅಲ್ಲಿಂದ ಮತ್ತೆ ನನ್ನ ಕರಿಯರ್ ಚೇಂಜ್ ಆಯಿತು. ಫಿಟ್ನೆಸ್ ಅಂತ ಬಂದರೆ, ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಯೋಗ. ಸೊ ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅಲ್ಲಿಂದ ಆ ಒಂದು ಹುಮ್ಮಸ್ ಸ್ಟಾರ್ಟ್ ಆಯಿತು. ಫಿಟ್ನೆಸ್ ಅಂದರೆ ಈ ಥರ ಇರುತ್ತೆ, ಸೊ ಡಯಟ್ ಅಂದರೆ ಈ ಥರ ಇರುತ್ತೆ ಅಂತ. ಈಗ ಮತ್ತೆ ಸೂಪರ್ ಕ್ವೀನಲ್ಲಿ ಬರ್ತಾ ಇದ್ದೀನಿ, ಎಲ್ರಿಗೂ ಟಕ್ಕರ್ ಕೊಡೋದಕ್ಕೆ. ನನಗೆ ನಮ್ಮಮ್ಮ ಸೂಪರ್ ಕ್ವೀನು, ಅವರಿಂದ ಒಂದಷ್ಟು ಎಲ್ಲ ಒಳ್ಳೆ ಗುಣಗಳನ್ನ ನಾನು ತಗೊಂಡಿದ್ದೀನಿ. ಇಲ್ಲಿ ನಾನು ಡೆಫಿನೆಟ್ಲಿ ಸೂಪರ್ ಕ್ವೀನ್ ಆಗುವಂಥ ಎಲ್ಲ ಲಕ್ಷಣಗಳನ್ನ ನಾನು ತಗೊಂಡು ಬಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೂಪರ್ ಕ್ವೀನಲ್ಲಿ ನಾನು ನಿಮ್ಮ ಮುಂದೆ ಇರ್ತೀನಿ. ಓಕೆ, ಡಾನ್ಸು, ಸೀರಿಯಲ್ಸು, ಸಿನಿಮಾ, ಸಿಂಗಿಂಗು, ಮಲ್ಟಿ ಟ್ಯಾಲೆಂಟೆಡ್ ರಜನಿ ಅಂತ ಹೇಳ್ಬೋದು ನಿಮ್ಮನ್ನ.
ನಿಮ್ಮ ಲೈಫಲ್ಲಿ ಡಾನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ? ತುಂಬಾ ಇಂಪಾರ್ಟೆಂಟ್. ಆ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಡಾನ್ಸ್ ಇಂದ. ನನ್ನಲ್ಲಿ ಆ ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗಿದ್ದೆ ಡಾನ್ಸ್ ಇಂದ. ಸೊ ಹಂಗಾಗಿ ನನ್ಗೆ ಡಾನ್ಸ್ ತುಂಬಾ ಇಷ್ಟ. ನಾನು ಏನೇ ಮಾಡಿದ್ರು ಅದೊಂದು ತಲೆಯಲ್ಲಿ ಇದ್ದೇ ಇರುತ್ತೆ. ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು, ಮತ್ತೆ ಸಿಂಗಿಂಗ್ ಫೀಲ್ಡ್ ಹೋದ್ರು ಕೂಡ ನಂಗೆ ಡಾನ್ಸ್ ಅನ್ನೋದು ನನ್ಗದು ಮನ್ಸಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ. ನಿಮ್ಮ ಡಾನ್ಸು ಮೊದಲ ದಿನಗಳಲ್ಲಿ ಎಲ್ಲಿಂದ ಶುರುವಾಯಿತು? ಅಂದ್ರೆ ಈಗ ಡಾನ್ಸರ್ ಆಗ್ಬೇಕು ಅಂತ ನೀವ್ ಅನ್ಕೊಂಡಿರ್ತೀರಾ, ನೀವ್ ಹೇಳಿದ್ರಿ ಆರ್ಕೆಸ್ಟ್ರಾದಲ್ಲಿ ನಾನು ಹಾಡ್ತಿದ್ದೆ ಅಂತ. ನಿಮ್ಮ ಡಾನ್ಸ್ ಜರ್ನಿ ಹೇಗ್ ಶುರು ಆಯ್ತು ರಜನಿ ಅವರೇ? ಆಕ್ಚುಲಿ ನನ್ನ ಡಾನ್ಸ್ ಜರ್ನಿ ಸ್ಟಾರ್ಟ್ ಆಗಿದ್ದೆ ಆರ್ಕೆಸ್ಟ್ರಾಗಳಿಂದ. ಓಕೆ. ಸೊ ನನ್ಗೆ ಸಣ್ಣ ಪುಟ್ಟ ಈ ರಾಜ್ಯೋತ್ಸವ ಮತ್ತೆ ಗಣೇಶೋತ್ಸವದಲ್ಲೆಲ್ಲ ಫಸ್ಟ್ ಪ್ರೈಸ್ ಬರ್ತಿತ್ತು. ಎಲ್ಲೇ ಡಾನ್ಸ್ ಹೋದ್ರು ಫಸ್ಟ್ ಪ್ರೈಸ್ ಬರ್ತಿತ್ತು. ಸೊ ಅಲ್ಲಿಂದ ನನ್ನ ಅಜ್ಜಿ ಆರ್ಕೆಸ್ಟ್ರಾಕ್ ಸೇರ್ಸಿದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಓಕೆ. ಸೊ ಹಾಡಿನ ಜೊತೆಗೆ ಡಾನ್ಸ್ ನಂಟು ಶುರುವಾಯ್ತು. ಸೊ ಅದ್ರ ಜೊತೆಲಿ ಹಾಡು ಕೂಡ ಹಾಡಕ್ ಶುರು ಮಾಡಿದೆ. ಅಲ್ಲಿಂದ ಎರಡೂ ಜೊತೆಲಿ ಹೋಯ್ತು. ಸೂಪರ್, ಅಮೋಘ. ನೋಡಿ ರಜನಿ ಅವರೇ, ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ತಾ ಇದ್ದೀರಾ. ನಾನು ಮಲ್ಟಿ ಟ್ಯಾಲೆಂಟ್. ಹಗಲಲ್ಲಿ ಆಡ್ತೀನಿ, ರಾತ್ರಿ ಕುಣಿತೀನಿ. ಈ ಮಲ್ಟಿ ಟ್ಯಾಲೆಂಟ್ ಮಲ್ಟಿ ವಿಟಮಿನ್ ತರ ಮಾಡ್ಕೊಂಡು ಕುಡಿದಿರೋ ಪ್ರತಾಪ ನಾನು. ನಿಮ್ಮ ಡ್ಯಾನ್ಸ್ಗೆ ನಾನೊಂದು ಸವಾಲ್ ಕೊಡ್ತಾ ಇದ್ದೀನಿ. ನಾನು ಹೇಳೋಂತ ಡ್ಯಾನ್ಸ್ ಫಾರ್ಮ್ ನ ನೀವು ತೋರಿಸ್ಬೇಕು. ರೆಡಿ ಇದ್ದೀರಾ? ಆರ್ ಯು ರೆಡಿ? ಓಕೆ, ನನ್ನ ಜೊತೆಲಿ ಮಾಡಿ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ಓಕೆ, ಮ್ಯೂಸಿಕ್. ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಡಾನ್ಸ್ ಹೆಂಗಿತ್ತು ಅಂದ್ರೆ ರಜನಿ ಅವ್ರದ್ದು, ಯಪ್ಪ ಬಿಟ್ರೆ ಸಾಕು ಓಡೋಗ್ಬಿಡ್ತೀನಿ ನಾನು ಅನ್ನೋ ತರ ಇತ್ತಲ್ಲ ರಜನಿ ಅವರು. ಇದನ್ ವೆಸ್ಟರ್ನ್ ಡಾನ್ಸ್ ಅಂತಾರ. ಟ್ಯಾಲೆಂಟ್ ನ ನೀವು ಕಾಲ್ ಕೆಳಗೆ ಹಾಕೊಂಡು ಈಲ್ಡ್ ಶೂ ಹಾಕೊಂಡು ತುಳಿತಾ ಇದ್ದಾರೆ. ನಿಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಬರುತ್ತಾ ರಜನಿ ಅವರೇ? ನನಗ್ ಬರಲ್ಲ, ನೀವೇ ಮಾಡ್ಕೊಳ್ಳಿ. ನಾನು ಹೇಳ್ಕೊಡ್ತೀನಿ, ಮಾಡಿ ಹೋಗ್ಲಿ. ಓಕೆ, ಒಂದು ಗುರು ಒಂದನೇ ಮಾಡ್ಬಿಡ್ತೀನಿ. ನೀವು ಒಂದನೇ ಮಾಡ್ತಿದ್ರೇನೆ ಭಯ ಆಗ್ತಿದೆ ನಂಗೆ. ಮಾಡ್ತೀನಿ, ಈ ಡಾನ್ಸ್ ಮಾಡ್ತೀನಿ, ಇದೆಲ್ಲ ಮಿಕ್ಸಿಲ್ ಹಾಕೊಂಡು ರುದ್ದಾಗೆ ಕ್ಲಾಸಿಕಲ್ ಡ್ಯಾನ್ಸ್ ನ ಅವ್ರು ಹೇಳಿದ್ದನ್ನ ಟ್ರೈ ಮಾಡಿದೆ ಅಷ್ಟೇ, ಮಾಡಕ್ಕಾಗ್ಲಿಲ್ಲ. ಆದ್ರೆ ನಿಮ್ಮ ನೋಡಿ ನನಗೂ ಎಲ್ಲ ಮರ್ತೋಯ್ತು. ಹೌದಾ? ಹೌದು, ಜ್ಞಾಪಿಸ್ತೀನಿ. ಈಗ ಜ್ಞಾಪಿಸ್ಕೋಬೇಕಷ್ಟೇ. ಫೋನ್ ನಂಬರ್ ಹೇಳಿ, ಆಮೇಲೆ ಫೋನ್ ಮಾಡಿ ಜ್ಞಾಪಿಸ್ತೀನಿ. ಬೇಡ ಬೇಡ. ಆದ್ರೆ ರಜನಿ ಅವರೇ ಡಾನ್ಸ್ ಪ್ಯಾಷನ್ ಮಾಡ್ಕೊಂಡು ಡಾನ್ಸ್ಗೋಸ್ಕರ ನಿಮ್ಮ ಇಡೀ ಬದುಕನ್ನ ಮುಡುಪಾಗಿಟ್ಟಂತವ್ರು ನೀವು. ನಿಮ್ಮ ಒಂದು ಡಾನ್ಸ್ ಆಸಕ್ತಿಗೆ ಹ್ಯಾಟ್ಸ್ ಆಫ್ ರಜನಿ. ಥ್ಯಾಂಕ್ ಯು ಸೋ ಮಚ್. ರಜನಿ ಅವರ ಜೀವನ ಪಯಣ, ಅವರ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಬಹಳ ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು, ಆದ್ರೆ ತುಂಬಾನೇ ಸಂಕ್ಷಿಪ್ತವಾಗಿತ್ತು. ಅಂದ್ರೆ ಯಾವ್ದ್ರ ಮೇಲೆ ಅವ್ರಿಗೆ ಆಸಕ್ತಿ ಬಹಳ ಇದೆ, ಯಾವ ವಿಚಾರದಲ್ಲಿ, ಯಾವ ಕ್ಷೇತ್ರದಲ್ಲಿ ಅವ್ರು ಸಾಧನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವ್ರು ಬಹಳ ಕ್ಲಿಯರ್ ಇದ್ದಾರೆ. ಸೊ ಅದನ್ನ ಅವರ ಜೀವನದಲ್ಲಿ ಒಂದು ಗುರಿಯಾಗಿ ಇಟ್ಕೊಂಡು ಈ ವೇದಿಕೆಗೆ ಬಂದು ನಿಂತಿದ್ದಾರೆ. ಸೀರಿಯಲ್ ಅಲ್ಲಿ ಬಹಳ ಒಳ್ಳೆ ಹೆಸರನ್ನ ಮಾಡಿದ್ದಾರೆ, ಬಹಳ ಒಳ್ಳೆ ಕಲಾವಿದನ ಹೆಸರನ್ನು ಕೂಡ ತಗೊಂಡಿದ್ದಾರೆ. ನಮ್ಮ ಈ ಸೂಪರ್ ಕ್ವೀನ್ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ತರನೇ ಹೆಸರು ಮಾಡಿರುವಂತಹ ಎಲ್ಲಾ ವ್ಯಕ್ತಿಗಳ ಜೊತೆಗೆ ರಜನಿ ಅಂತ ಒಬ್ಬ ಬಹಳ ಒಳ್ಳೆ ಕಲಾವಿದೆ, ಬಹಳ ಒಳ್ಳೆ ನೃತ್ಯಗಾರ್ತಿ ನಮ್ಮ ವೇದಿಕೆ ಮೇಲೆ ಇರೋದು ತುಂಬಾ ಒಳ್ಳೆ ವಿಚಾರ. ಯಾಕಂದ್ರೆ ಇಟ್ ಆಡ್ಸ್ ಟು ಅನದರ್ ಲೆವೆಲ್ ಆಫ್ ಬ್ರೈಟ್ನೆಸ್, ಅನದರ್ ಲೆವೆಲ್ ಆಫ್ ಎನರ್ಜಿ ಅಂತ ನನಗೆ ಅನ್ನಿಸ್ತಾ ಇದೆ. ರಜನಿ ಅವರೇ, ನಿಮ್ಗೆ ಹೃತ್ಪೂರ್ವಕವಾದ ಸ್ವಾಗತ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಸೂಪರ್ ಕ್ವೀನ್. ಥ್ಯಾಂಕ್ ಯು ರಾಘವ್ ಅವರೇ. ನನ್ಗೆ ಆಕ್ಚುಲಿ ವಿಟಿ ನೋಡಿದಾಗ ರಜನಿ ಇಟ್ಸ್ ವೆರಿ ಟಫ್ ಅಂತ ಅನಿಸ್ತು ನನಗೆ. ಅಂಡ್ ಶಿ ಇಸ್ ವೆರಿ ಆಕ್ಟಿವ್. ವಿಟಿಲಿ ನೋಡಿದಂತ ಲೈಕ್ ಅವರ ಯೋಗ, ಸಿಂಗಿಂಗ್, ಡಾನ್ಸ್. ಯೂಶಲಿ ಎಲ್ಲರೂ ಹೇಳ್ತಾರೆ ಕುಕಿಂಗ್ ಅಂತ ಬಂದ್ರೆ ಶಿ ಇಸ್ ಕ್ವೀನ್ ಇನ್ ಕುಕಿಂಗ್, ಇಲ್ಲ ಡಾನ್ಸಿಂಗ್ ಅಂತ ಬಂದ್ರೆ ಶಿ ಇಸ್ ಅ ಡಾನ್ಸಿಂಗ್ ಕ್ವೀನ್, ಸಿಂಗಿಂಗ್ ಕ್ವೀನ್ ಅಂತ. ಹಾಗೆ ಇವ್ರಿಗೆ ಏನ್ ಕ್ವೀನ್ ಅಂತ ಕರೆಯೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಸೂಪರ್ ಕ್ವೀನ್ ಆಗುವಂತ ಲಕ್ಷಣಗಳು ಎಲ್ಲ ಇದೆ. ವೆರಿ ಟಫ್ ಕಂಟೆಸ್ಟೆಂಟ್ ಯು ಆರ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಒಂದು ಗುರಿ, ಆ ಗುರಿ ಕಡೆ ಅವರ ಹೆಜ್ಜೆಯನ್ನ ಬೆಳೆಸ್ತಾನೆ ಹೋಗ್ತಾರೆ ಇವರು. ಆ ಹೆಜ್ಜೆ, ಆ ಗುರಿ ಅವ್ರನ್ನ ಈ ಎತ್ತರಕ್ಕೆ ಕರ್ಕೊಂಡ್ ಬರುತ್ತೆ. ಈಗ ಈ ಸೂಪರ್ ಕ್ವೀನ್ಗೆ ಕ್ರೌನ್ ಇಟ್ಟು ವೇದಿಕೆಗೆ ಬರ್ಮಾಡ್ಕೊಳ್ಳುವಂತ ಸಮಯ. ನಾನು ರಚಿತಾ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ರಚಿತಾ ಅವರೇ, ಸೊ ಮಲ್ಟಿ ಟ್ಯಾಲೆಂಟೆಡ್ ರಜನಿ ಅವರೇ, ಒನ್ಸ್ ಅಗೇನ್ ವೆಲ್ಕಮ್ ಟು ಸೂಪರ್ ಕ್ವೀನ್. ನಿಮ್ಮ ಸಿಂಹಾಸನ ನಿಮ್ಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚಿತಾ ಅವರೇ. ಥ್ಯಾಂಕ್ ಯು.
1000 ಸಂಚಿಕೆಗಳನ್ನ ಯಶಸ್ವಿಯಾಗಿ ಮುಗಿಸಿದ ಕಮಲಿ ಧಾರಾವಾಹಿಯ ಮರೆಯಲಾಗದಂತಹ ಪಾತ್ರ ಅನಿಕಾ. ಜಸ್ಟ್ ಮ್ಯಾರಿಡ್ ಆಗಿ ದಾಂಪತ್ಯ ಜೀವನವನ್ನ ಸಂಭ್ರಮಿಸ್ತಾ ಇರುವಂತಹ ಗ್ಯಾಬ್ರಿಯಾಲಾ ಸ್ಮಿತ್ ಸೂಪರ್ ಕ್ವೀನ್ ಅಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸೋದಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮಾಡರ್ನ್ ಕ್ವೀನ್ ಗ್ಯಾಬ್ರಿಯಾಲಾ ಸ್ಮಿತ್. Gabriella Smith, welcome to Super Queen. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು ಆಕ್ಚುಲಿ ಟು ಬಿ ಆನ್ ದ ಸ್ಟೇಜ್ ಅಂಡ್ ಐ ಆಮ್ ಫೀಲಿಂಗ್ ಸಚ್ ಪಾಸಿಟಿವ್ ವೈಬ್ಸ್ ಅಂಡ್ ಎನರ್ಜಿ. ಇಟ್ಸ್ ಲೈಕ್ ಓವರ್ಫ್ಲೋಯಿಂಗ್. Wow, that's nice. ಹಾಯ್ ಮೈಸೆಲ್ಫ್ ಕುರಿ. ಐ ನೋ ಯು ವೆಲ್. ಡೋಂಟ್ ಮೀಟ್ ಗಾಬ್ರಿ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ಫಸ್ಟ್ ಮೀಟ್ ಆಗಿದೆ, ಡೇಟಿಂಗ್ ಎಲ್ಲ ಆಮೇಲೆ ನೋಡೋಣ. ಐ ಆಮ್ ಮ್ಯಾರಿಡ್ ಯು ಸಿ. ಓಕೆ, ಐ ಆಮ್ ಆಲ್ಸೋ ಮ್ಯಾರಿಡ್ ಬಟ್ ಯಂಗ್. ಏನ್ ಹೆಸರು ಹೇಳಿದ್ರಿ ನಿಮ್ದು? ಗ್ಯಾಬ್ರಿಯಾಲಾ ಸ್ಮಿತ್. ಗಾಬರಿ ಮಾಡ್ಕೋಬೇಡಿ. ಅಲ್ಲ, ನೀವ್ ಗಾಬರಿ ಆಗ್ತಾ ಇದ್ದೀರಾ. ನನ್ನ ಕೋಟು ಡ್ರೆಸ್ ನೋಡ್ಬಿಟ್ಟು ಗಾಬರಿ ಆಗ್ತಾ ಇದ್ದೀರಾ? ನಾನು ಮಾಮೂಲು ಮನುಷ್ಯ ಇದ್ದಂಗೆ. ಗಾಬರಿ ಹೋಗ್ಬೇಕು ಅಂದ್ರೆ ದಿಸ್ ಬ್ಯೂಟಿಫುಲ್ ರೋಸ್ ಇದನ್ನ ತಗೊಂಡ್ರೆ ಗಾಬರಿ ಗೀಬ್ರಿ ಎಲ್ಲ ಏನೂ ಇರಲ್ಲ. ನೋಡಿ, ಬರ್ತಿದಂಗೆ ರಚಿತಾ ಏನ್ ಹೇಳಿದ್ರು ನಿಮ್ಗೆ? ಶೇಕ್ಸ್ಪಿಯರ್ ಶೇಕ್ ಆಗ್ಬಿಡ್ಬೇಕು ಅದು ಇದು ಅಂತೆಲ್ಲ ಹೇಳಿದ್ರು. ರೆಡ್ ರೋಸ್ ನಾನು ಯಾವ ಕೈಲಿ ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಇವ್ರಿಗೆ ಎಡಗೈಲಿ ಕೊಡ್ತಾ ಇದ್ದೀನಿ. ನಿಮ್ಗೊಂದಿದೆ R ರೋಸು, ಬಲ್ಗೈಲಿ ಕೊಡ್ತೀನಿ ಬಂದು. ಈ ಒಂದು ರೋಸ್ ಇದಕ್ಕೆ ನಂಗೊಂದು ರೆಸ್ಪಾನ್ಸ್ ಇದೆ. ನಾನೀಗ ರೆಸ್ಪಾಂಡ್ ಮಾಡ್ತೀನಿ. On your behalf also. Yeah, please go ahead. Yo, Kuri. Why are you in a hurry? I could be your friend. You don't have to worry. I heard you're really funny and your pocket's full of money. We can be a team, you know, like Clyde and Bunny. ಬೇಡ ನಾನು ಆ ಥರದವನಲ್ಲ. ಸಾರಿ. ಅಂಡ್ ಗ್ಯಾಬ್ರಿಯಲಾ ಅವರೇ, ಈ ವೇದಿಕೆ ಒಂದು ಹೆಣ್ಣಿನ ಸಾಧನೆಗಾಗಿ ಇರುವಂತ ಒಂದು ಸ್ಪೆಷಲ್ ವೇದಿಕೆ. ಈ ವೇದಿಕೆಗೆ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಅಂತ ಅನಿಸ್ತಾ ಇದೆ? ನಿಜವಾಗ್ಲೂ ತುಂಬಾನೇ ಖುಷಿ ಆಗಿದೆ. ಎಸ್ಪೆಷಲಿ ಈ ಟೈಮಲ್ಲಿ ಇಂಥ ಒಳ್ಳೆ ಆಪರ್ಚುನಿಟಿ ಟು ಬಿ ಆನ್ ದಿಸ್ ಪ್ರೆಸ್ಟೀಜಿಯಸ್ ಸ್ಟೇಜ್ ಆಸ್ ಅನದರ್ ಕಂಟೆಸ್ಟೆಂಟ್. ಐ ಆಮ್ ವೆರಿ ಎಕ್ಸೈಟೆಡ್. ಯುನೋ, ಈ ಶೋ ಅಲ್ಲಿ ಇರೋದು ಏನೇನು ಕಲಿಬಹುದು ಆ್ಯಂಡ್ ಟು ಇಂಪ್ರೂವ್ ಮೈ ಸೆಲ್ಫ್, ಮೈ ಪರ್ಸನಾಲಿಟಿ ಆಸ್ ಅ ಪರ್ಸನ್. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಜಡ್ಜಸ್, ಗ್ಯಾಬ್ರಿಯಲಾ ಸ್ಮಿತ್ ಅವರ ಜೀವನದ ಪಯಣವನ್ನು ನೋಡ್ಕೊಂಡು ಬರೋಣ. AV ಪ್ಲೀಸ್. ನನ್ನ ಹೆಸರು ಗ್ಯಾಬ್ರಿಯಲಾ ಸ್ಮಿತ್. ನೀವೆಲ್ಲರೂ ನನ್ನನ್ನು ಅನಿಕಾ ಪಾತ್ರದಲ್ಲಿ ನೋಡಿರ್ಬೋದು. ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ಬಟ್ ನಾನು ರ್ಯಾಪ್ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲರೂ ಹೇಳಿದ್ದಾರೆ. I can't tell you what it really is. I can only tell you what it feels like right now. ನಮ್ಮ ಅಮ್ಮನೇ ನಮಗೆ ಸಪೋರ್ಟ್ ಆಗಿ ನಿಂತು ನಮ್ಮನ್ನು ಐ ಡೋಂಟ್ ನೋ, ಕನ್ನಡದಲ್ಲಿ ಬರ್ತಾ ಇಲ್ಲ. ಕ್ಯಾನ್ ಐ ಸ್ಪೀಕ್ ಇನ್ ಇಂಗ್ಲೀಷ್ ಆಲ್ಸೋ? ಲೈಕ್ ಅಲ್ವಾ, ದಟ್ ಕನ್ನಡ ಫ್ಲೋ ಅಂದರೆ ಕರೆಕ್ಟ್ ವರ್ಡ್ಸ್ ಬರ್ತಾ ಇಲ್ಲ. ಆ್ಯಕ್ಚುಲಿ ದ ಫ್ಯಾಕ್ಟ್ ದಟ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ದಿ ಎಂಡ್. ಕರೆಕ್ಟ್, ಸಾರಿ. ಸೊ ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಐ ಥಿಂಕ್ ನನ್ನ ಚೈಲ್ಡ್ಹುಡ್ಡಿಂದನೇ ಆಸೆ ಇತ್ತು. ನಾನು ಒಂದಿನ ಟಿವಿಯಲ್ಲಿ ಬರಬೇಕು ಅಂತ. ಎಜುಕೇಷನ್ನ ಫುಲ್ ಕಂಪ್ಲೀಟ್ ಮಾಡ್ತಾ ಇದೆ, ಅದ್ರ ಜೊತೆಗೆ ನಾನು ಈ ಇಂಡಸ್ಟ್ರಿ ಡ್ರೀಮ್ನ ಚೇಸ್ ಮಾಡ್ತಾ ಇದ್ದೆ ಟುಗೆದರ್ ವಿತ್ ಇಟ್. ಯುನೋ,
ಇಸ್ ಮೈ ಕನ್ನಡ ಕರೆಕ್ಟ್, ಲೈಕ್ ಗ್ರಾಮರ್ ಕರೆಕ್ಟಾಗಿ ಹೇಳಿದ್ನಲ್ಲ. ನನ್ನ ಕೆರಿಯರ್ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ಸ್ ಇತ್ತು. ಸೊ ಲ್ಯಾಂಗ್ವೇಜ್ ವಾಸ್ ಮೈ ನಂಬರ್ 1 ಪ್ರಾಬ್ಲಮ್ ಅನಿಸುತ್ತೆ. ಬಟ್ ನಾನು ಡಿಟರ್ಮಿಂಡ್ ಆಗಿದ್ದೆ, ನಾನು ಕರ್ನಾಟಕದಲ್ಲಿ ಐ ವಿಲ್ ಬಿಕಮ್ ಅ ಸ್ಟಾರ್ ಇನ್ ಕನ್ನಡ ಅಂತ. ಇವಾಗ ನನಗನ್ಸುತ್ತೆ ದಟ್ ನಾನು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ. ತುಂಬ ಇಂಪ್ರೂವ್ಗೆ ಏನು ವರ್ಡ್ ಇರುತ್ತೆ, ಪರವಾಗಿಲ್ಲ, ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಷ್ಟೇ. ಈ ಇಂಡಸ್ಟ್ರಿನ ಜಾಯ್ನ್ ಆಗಿ ಇನ್ನೂ ಒಂಚೂರು ಕನ್ನಡಿಗ ಆದೆ. ಸೀರಿಯಲ್ ಮಾಡ್ತಾ ಮಾಡ್ತಾ ಅರ್ಧ ಕನ್ನಡಿಗ ಆದೆ ಮತ್ತೆ. ಆ್ಯಂಡ್ ಆಫ್ಟರ್ ದಟ್ ನಾನೇ ಒಂದು ಕನ್ನಡ ಹುಡುಗನ ಚೂಸ್ ಮಾಡಿ ಅವನ ಫ್ಯಾಮಿಲಿಗೆ ಸೇರ್ಕೊಂಡಿದ್ದೀನಿ. ಸೊ ದ ಟ್ರಾನ್ಸಿಷನ್ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಸೊ ಥ್ರೂ ಸೂಪರ್ ಕ್ವೀನ್ ಇವಾಗ ನಾನು ಈ ಶೋನ ಜಾಯಿನ್ ಮಾಡಿಬಿಟ್ಟು ನಾನು ನನ್ನ ಟ್ರಾನ್ಸಿಷನ್ ಏನಿದೆಯೋ ಅದನ್ನು ಒಂದು ಫುಲ್ ಸರ್ಕಲ್ ಮಾಡೋಕ್ಕೆ ಹೊರಟಿದ್ದೀನಿ. ನೀವು ನೋಡ್ತಿರ್ಬೋದು ಈ VTಯಲ್ಲಿ ನಾನು ಆ್ಯಕ್ಚುಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಇಲ್ಲಿ ಅಲ್ಲಿ ತುಂಬ ಕನ್ನಡ ಮಾತಾಡೋಕ್ಕೆ. ಆದರೆ ಅಷ್ಟೆಲ್ಲ, ಬಟ್ ಓಕೆ, ಸ್ವಲ್ಪ ಸ್ಟ್ರಗಲ್ಸ್ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ ನಾನೇನು ಪ್ರಾಮಿಸ್ ಮಾಡ್ತೀನಿ ಅಂತಂದರೆ, ಈ ಶೋ ಮುಗಿಯೋಷ್ಟರಲ್ಲಿ ನಾನು ಕನ್ನಡನ 100% ಅಂದರೆ ಪಕ್ಕಾ ಕನ್ನಡ ವಿತ್ ಎವ್ರಿ ಎನನ್ಸಿಯೇಷನ್, ಪ್ರೊನೌನ್ಸಿಯೇಷನ್ ಏನೇನಿದೆಯೋ ಅದನ್ನೆಲ್ಲ ಟಿಕ್ ಮಾರ್ಕ್ ಮಾಡಿ ಸಖತ್ತಾಗಿ ಮಾಡ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಇವರ ಕನ್ನಡ ಪ್ರೀತಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಯುನೋ ಏನಂದ್ರೆ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಕರ್ನಾಟಕನೇ. ಸೊ ನಾನು ಆಟೋಮ್ಯಾಟಿಕ್ಲಿ ಕನ್ನಡ ಹುಡುಗಿನೇ. ಬಟ್ ನನಗೆ ಪ್ರಾಬ್ಲಮ್ ಆಗಿದ್ದು ಅಂದ್ರೆ ನನ್ನ ಮದರ್ ಟಂಗ್ ಬಂದ್ಬಿಟ್ಟು ಇಂಗ್ಲಿಷ್ ಆಗಿರೋದ್ರಿಂದ ಪ್ರೊನೌನ್ಸಿಯೇಷನ್ ನಂಗೆ ತುಂಬಾ ಸ್ಟ್ರಗಲ್ಸ್ ಇತ್ತು. ಬಟ್ ಏನಂದ್ರೆ ನನಗೆ ಈ ಒಂದು ಕೆರಿಯರ್ ಅಥವಾ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ನ ಬಿಟ್ಟು ನನಗೆ ಬೇರೆ ಯಾವುದ್ರಲ್ಲೂ ಆಸೆ ಇರಲಿಲ್ಲ. ಆ್ಯಂಡ್ ನನಗೆ ಬೇಕಾಗಿದ್ದು ನನ್ನ ಹೋಮ್ ಟೌನಲ್ಲಿ, ನನ್ನ TV ಸ್ಕ್ರೀನಲ್ಲಿ, ನಮ್ಮ ಚಾನೆಲ್ಸಲ್ಲಿ, ನಮ್ಮ ಕನ್ನಡ ಚಾನೆಲ್ಸಲ್ಲಿ ನಾನು ಒಬ್ಳು ಆಗಿರಬೇಕು ಅನ್ನೋದು ನನ್ನ ಚೈಲ್ಡ್ಹುಡ್ಡಿಂದಾನೇ ಡ್ರೀಮ್ ಇತ್ತು. ತುಂಬ ಇಂಟ್ರೆಸ್ಟ್ ಇತ್ತು ಸ್ಟಾರ್ಟಿಂಗ್ ಇಂದ. ಬಟ್ ಆ ಸ್ಟ್ರಗಲ್ಸ್ ಒಂಥರ ಆಬ್ಸ್ಟಿಕಲ್ಸ್ ಆಗಿತ್ತು. ಐ ಜಸ್ಟ್ ಹ್ಯಾಡ್ ಟು ಕಮ್ ಓವರ್ ಇಟ್ ನೋ ಮ್ಯಾಟರ್ ವಾಟ್ ಅಷ್ಟೇ. ನಾನೊಂದಷ್ಟು ಟಂಗ್ ಟ್ವಿಸ್ಟರ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ನೀವು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. 100%. ನಿಮಗ್ ಸಹಾಯ ಮಾಡೋದಕ್ಕೆ ಅಂತಾನೆ ಪಕ್ಕದಲ್ಲಿದಾರಲ್ಲ, ಟಂಗ್ ಟ್ವಿಸ್ಟರ್ ಅಲ್ಲಿ ಎತ್ತಿದ ಕೈ ನಾವು ಫೇಮಸ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್. ಇನ್ನೊಂದ್ಸಲ ಹೇಳಿ. ಸಂಪಂಗಪ್ಪನ ಅಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಕರೆಕ್ಟ್. ಮಂಕಮ್ಮಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಮರಿ ಅಲ್ಲ, ಎರಡು ಮರಿ ಬರೋದೇ ಇಲ್ಲ. ಮಗ ಮರಿ ಸಂಪಂಗಪ್ಪ. ಎರಡು ಮರಿ ಬರೋದೇ ಇಲ್ಲ, ಒಂದೇ ಮರಿ ಇರೋದಲ್ಲಿ. ನಾನು ಕಲ್ತಿದ್ದೊಂದು ಹೇಳ, ಅರಳಿ ಮರಬುಡ ತಳಿರೆರೆ ದೊಡೆ ದೊಡೆ ಮರಬುಡ ಮರ ಮೇಲಾದೀತು. ನಾನು ಹೇಳ್ತೀನಿ, ಇದನ್ನ ನಾನು ಗ್ಯಾಬಿ ಕೈಯಲ್ಲಿ ಸೀಸನ್ ಮುಗಿಯೋಷ್ಟಲ್ಲಿ ಹೇಳಿಸ್ತೀನಿ. ಹೇಳ್ಸಿರ್ತೀರಾ? ನಾನೇನು ಅನ್ಕೊಬಿಟ್ಟೆ, ನಾನು ಈಸಿಯಾಗಿ ಹೇಳ್ಬಿಡ್ತಿದ್ನಲ್ಲ, ಇದೇ ನನ್ನೇ ಕೇಳ್ಬಿಟ್ರಲ್ಲ ಅಂತ. ಅದೇ ನೀವು ನಮ್ಮ ಆಸ್ಥಾನದ ಕವಿ ಅಲ್ವಾ? ಜಂಬಗಿ ತೂತಪ್ಪ. ಇವ್ರು ಸ್ಟಾರ್ಟಿಂಗು ತಡವರಿಸ್ತಿದ್ದವ್ರು ನನಗೆ ಹೇಳ್ಕೊಡಂಗ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತೂತ. ಅವನ್ ಏನಾರು ತಂದ್ಕೊಳ್ಳಿ, ನಮ್ಗೇನ ಬೇಕಾಗಿತ್ತು. ಅವ್ನು ಯಾರೋ ಏನೋ ತಂದಂತ ನಾವಿಲ್ಲಿ ಇದು ಮಾಡ್ಕೊಂಡು ನೀವೇನು ಗಾಬರಿ ಆಗಿಲ್ಲ ತಾನೆ? ಈ ಸೂಪರ್ ಕ್ವೀನ್ ವೇದಿಕೆಗೆ ನೀವು ಬಂದಿದ್ದೀರಾ ಗ್ಯಾಬ್ರಿಯಾಲಾ. ನಿಮ್ಮ ಲೈಫಿನ ಸೂಪರ್ ಕ್ವೀನ್ ಯಾರು? ಡೆಫಿನೆಟ್ಲಿ ನನ್ನ ಲೈಫಿನ ಸೂಪರ್ ಕ್ವೀನ್ ಅಂದರೆ ಬೇರೆ ಕ್ವೆಶ್ಚನ್ಸೇ ಇಲ್ಲ. ಇಟ್ಸ್ ಮೈ ಮಾಮ್, ನಮ್ಮ ಅಮ್ಮನೇ. ಬಿಕಾಸ್ ಆಫ್ ದ ಸಪೋರ್ಟ್ ದಟ್ ಶಿ ಹಸ್ ಬಿನ್ ಟು ಮೀ ಆ್ಯಂಡ್ ನನ್ನ ಸಿಸ್ಟರ್ಗೆ. ಸೊ ಈವನ್ ನಾನು ನಿದ್ದೆ ಮಾಡ್ತಿದ್ರು ಈ ಕ್ವೆಶ್ಚನ್ ಕೇಳಿದ್ರೆ ನಮ್ಮ ಅಮ್ಮನೇ ಅಂತ ಹೇಳ್ತೀನಿ. ಶಿ ಇಸ್ ಬೇಸಿಕಲಿ ಫೈಟರ್. ಆಕೆ ಬಹಳ ದೊಡ್ಡ ಮಟ್ಟದಲ್ಲಿ ತನ್ನದೇ ಆದ ಯುದ್ಧಗಳನ್ನು ಗೆದ್ದಿದ್ದಾಳೆ. ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನ ನಿಮಗೆ ಗೆಲುವನ್ನು ತಂದುಕೊಡ್ಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗ್ಯಾಬಿ, ಯು ಪ್ರಾಬಬ್ಲಿ ನಿಮಗೆ ದೇವರ ಆಶೀರ್ವಾದ. ತುಂಬ ಮುದ್ದಾಗಿ ಮಾತಾಡ್ತೀರಾ ಕನ್ನಡ. ಆ ಅಟೆಂಪ್ಟ್ ಮಾಡ್ತೀರಲ್ಲ, ಮಿಸ್ಟೇಕ್ ಆಗತ್ತೆ, ತಪ್ಪು ನಿಮಗೆ ಗೊತ್ತಿರತ್ತಲ್ಲ, ದಟ್ ಈಸ್ ವೆರಿ ಗುಡ್. ಅದು ಚಂದ ಆ್ಯಕ್ಚುಲಿ ಅವ್ರ ಮಾತಲ್ಲಿ. ಇನ್ನೊಂದೇನು ಗೊತ್ತಾ, ಕನ್ನಡ ಸೀರಿಯಲಲ್ಲಿ ಅಷ್ಟು ಈಸಿ ಅಲ್ಲ, ಅಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಬಂದು ಕಾಣಿಸ್ಕೊಳ್ಳೋ ಅಂಥದ್ದು, ಮಾಡೋ ಅಂಥದ್ದು ಅಷ್ಟು ಚೆನ್ನಾಗಿ ಮಾಡ್ತೀರಾ. ಯಾರು ಹೇಳಿದ್ ನಿಮ್ಗೆ ಕನ್ನಡ ಬರಲ್ಲ ಅಂತ? ಆ್ಯಂಡ್ ವಿಶಿಂಗ್ ಯು ಆಲ್ ದ ಲಕ್.
ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗ್ಯಾಬ್ರಿಯಲ್ ಅವರೇ, ಇವತ್ತಿಂದ ನಿಮಗೆ ಕನ್ನಡ ಪಾಠ ಶುರು ಆಯ್ತಾ? ಹೋಮ್ವರ್ಕ್ ಏನು ಅನ್ನೋದನ್ನ ರಾಘವ್ ಅವ್ರು ನಿಮ್ಗೆ ಹೇಳಿದ್ದಾರೆ. ಅವ್ರು ಹೇಳಿದ ಟಂಗ್ ಟ್ವಿಸ್ಟರ್ ಅನ್ನ ನೀವು ಕರೆಕ್ಟ್ ಆಗಿ ನೆಕ್ಸ್ಟ್ ಎಪಿಸೋಡ್ಗೆ ಕಲ್ತ್ಕೊಂಬಂದು ಹೇಳ್ಬೇಕು. ಓಕೆ ಅಲ್ವಾ? ಕೋ-ಹೋಸ್ಟ್ ಹೋಗಿ ಕಿರೋಟಿ ತಗೊಂಡ್ ಬಾಪ್ಪ. ಇನ್ನೂ ಮಿಸ್ ಹೊಡಿತಾ ಇತ್ತಲ್ಲ. ಅಂದ್ರೆ ಸಹಕಾರ ಮಾಡಬೇಕು ಅಂತ. ಮೊದಲನೇ ಎಪಿಸೋಡ್ ಕನ್ಫ್ಯೂಸ್ ಹೌದು, ಆಗ್ಬಿಟ್ಟಿದೆ. ಗೌರವದಿಂದ. Actually ನಾನು ಕೋ-ಹೋಸ್ಟ್ ಹೋಗಂಗಿಲ್ಲ, ಅದು ರಿಕ್ವೆಸ್ಟ್ ಮಾಡ್ತವ್ರೆ. ಸೆಂಟ್ರಲ್ಲೇ ನಿಂತ್ಕೋಬೇಕು. ಹೌದೌದು. ಪ್ರಾಪರ್ಟಿ ತರಕ್ಕೆ ಏನಾರು ಇಟ್ಕೊಂಬಿಟ್ರ. ಮುಂದಿನ ಕ್ವೀನ್ ಅನ್ನ ಬರ್ಮಾಡ್ಕೊಳ್ಳೋಣ. ಇವರು ರಂಗಭೂಮಿ ಮತ್ತು ಕಿರುತೆರೆಯ ಹಿರಿಯ ನಟಿ, 3 ತಲೆಮಾರಿನ ಕುಟುಂಬದ ಸೀನಿಯರ್ ಕ್ವೀನ್. ಸ್ವಾಗತಿಸಿ ಸೀನಿಯರ್ ಕ್ವೀನ್ ಚಂದ್ರಕಲಾ ಮೋಹನ್ ಮೇಡಮ್. ಅಮ್ಮ, ಎಷ್ಟು ಮುದ್ದ ಕಾಣ್ತಿದ್ದೀರಾ ನೀವು. ನೋಡಿ ಆ ಗಂಟು, ಆ ರೆಟ್ರೋ ಸ್ಟೈಲ್ ಅಲ್ಲಿ ಎಷ್ಟು ಚಂದವಾಗಿ ಕಾಣ್ತಿದ್ದೀರಾ ಅಂತಂದ್ರೆ ನಿಮ್ಗೂ ಕೂಡ ದೃಷ್ಟಿಯಾಗಿರುತ್ತೆ. ನಿಮ್ಮ ದೃಷ್ಟಿನೂ ತೆಗಿತೀನಿ ನಾನು. ಥ್ಯಾಂಕ್ ಯು. ಅಲ್ಲ ಶ್ವೇತವ್ರೆ, ಏನ್ ಸ್ಟೆಪ್ಪು, ಏನ್ ಎನರ್ಜಿ. ಆ ಯಂಗ್ಸ್ಟರ್ಸ್ಗೆ ಈಕ್ವಲ್ ಆಗಿ ಎನರ್ಜಿ ಹಾಕ್ಬಿಟ್ರಲ್ಲ. ನಾನು ಏನು ಆ ಹೀರೋಯಿನ್ ಲೆವೆಲ್ಗೆ ಮಾಡ್ಬಿಟ್ರಲ್ಲ, ಕಕ್ಕ ಬೇಕಿ ಆಗ್ಬಿಟ್ಟೆ ನಾನು. ಈ ಎನರ್ಜಿಗೆ ಒಂದು ಚಪ್ಪಾಳೆ ಹೊಡಿದಪ್ಪ. ಅಮ್ಮ, ನಿಮ್ಮ ರೀಲ್ಸ್ಗೆ ನಾನು ತುಂಬಾ ದೊಡ್ಡ ಅಭಿಮಾನಿ. ಆಕ್ಚುಲಿ ಏನೋ ನಾನು ಸ್ವಲ್ಪ ಟೈಮ್ ಸಿಕ್ಕಿದಾಗ, ಫ್ರೀ ಟೈಮ್ ಆದಾಗ ಒಂದು ಚಿಕ್ಕ ಚಿಕ್ಕ ರೀಲ್ನ ಮಾಡ್ತಾ ಇರ್ತೀನಿ. ಆದ್ರೆ ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸೂಪರ್ ಆಗಿ ಕಾಂಪಿಟೇಷನ್ ಕೊಡ್ತೀರಲ್ಲ. ವಾಟ್ ಈಸ್ ದ ಸೀಕ್ರೆಟ್? ಆ ರೀಲ್ಸ್ ಕ್ವೀನ್ ಇವರು. ಸ್ಯಾಂಪಲ್ಸ್ ತೋರ್ಸ್ರಪ್ಪ. ಎಲ್ಲಪ್ಪ ಸ್ಯಾಂಪಲ್ಸ್ ನನಗೆ ಕನ್ಫ್ಯೂಸ್ ಮಾಡ್ಬಿಟ್ರಿ. ಬನ್ನಿ. ಏನ್ ರೀಲ್ಸ್ ಸಾಕಾಗಿತ್ತು ಅಲ್ಲ. ಸೂಪರ್. ನನಗೆ ಶಾಕ್ ಆಯ್ತು ನೋಡಿ. ನೀವು ನಮ್ ಜೊತೆ ಏನಾರು ಇದೇ ರೀಲ್ಸ್ ಮಾಡ್ಬಿಟ್ರೆ ಉತ್ತರಹಳ್ಳಿಯಿಂದ ಉಗಾಂಡ ತನಕ ಬಿರ್ರಿ ಫೇಮಸ್ ಆಗ್ಬಿಡ್ತೀರ. ಯಾವ್ದು ಮಾಡೋಣ? ಮಳೆಬಿಲ್ಲೆ ಬಾಳೆ ಇಷ್ಟ ಆಗ್ಬಿಡ್ತಾನೆ. ಜೊತೆ ನಡೆಯೇ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ. ಹೊಂಬಿಸಿಲೆ ರಂಗೋಲಿ ನೀನು ಬಿಡಲೇ. ಹೇ ತುಂಬಿ ನೀ ಹಾಡೇ ದಯ ತುಂಬಿ. ಎಣ್ಣೆಯ ಮನಸ್ಸಿನ ಸರದಾರ ಬರುತ್ತಾನೆ ಬರಮಾಡಿ ಮನಸ್ಸು. ಕಾದಿದ್ದ ಹಮ್ಮೀರ ಅವನನ್ನ ಕಾಡಿನ ಬಂಗಾರ. ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ. ನನಗೆ ಟಫ್ ಕೊಡ್ತಾ ಇದೀರಲ್ಲ ನೀವು. ಅಲ್ಲ ಇರು, ನಾನು ಇಲ್ಲಿ ಬಂದಲ್ಲ, ಇವತ್ತು ತಿತ್ತು ಅದಕ್ಕೆ ಒಳಗೆ ಕಳಿಸ್ತೆ.
ಹೌದಾ? ಇಷ್ಟು ವರ್ಷ ಆದ್ರೆ ನಾನೇ ಕಳ್ಸಕ್ಕಾಗಿಲ್ಲ, ಒಂದೇ ಹೋಗ್ಬಿಡ್ತದ. ಆಕ್ಚುಲಿ ಜೋಕ್ಸ್ ಅಪಾರ್ಟ್, ನಿಮ್ಮ ಉತ್ಸಾಹ, ನಿಮ್ಮ ಸ್ಪೋರ್ಟಿವ್ನೆಸ್ ನಿಜವಾಗ್ಲೂ ಅದ್ಭುತ ಅಂತಾನೆ ಹೇಳ್ಬೋದು. ಹೆಮ್ಮೆ ಅನ್ಸುತ್ತೆ ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ. ಸಾವಿರಾರು ನಾಟಕಗಳು, ಅದರಲ್ಲಿ ನಟಿಸಿರುವಂಥ ಹಿರಿಯ ನಟಿಯವರು, 50ಕ್ಕಿಂತಲೂ ಹೆಚ್ಚಿನ ಧಾರಾವಾಹಿಗಳು, 45ಕ್ಕಿಂತಲೂ ಹೆಚ್ಚಿನ ಸಿನಿಮಾಗಳು. ಸಾಮಾನ್ಯವಾದಂಥ ಸಾಧನೆ ಅಲ್ಲ ಇದು. ನಿಜವಾಗ್ಲೂ ನಿಮಗೆ ಹೆಮ್ಮೆಯಿಂದ ನಾವೆಲ್ಲರೂ ಜೋರಾದ ಚಪ್ಪಾಳೆನ ಕೊಡಲೇಬೇಕಪ್ಪ. ಈ ಸೂಪರ್ ಕ್ವೀನ್ ವೇದಿಕೆಗೆ ಬಂದು ನಿಮ್ಗೆ ಎಷ್ಟು ಖುಷಿ ಅಂತ ಅನಿಸ್ತಾ ಇದೆ? ತುಂಬಾ ಖುಷಿ ಇದೆ. ಯಾಕೆಂದ್ರೆ ಅವ್ರವ್ರ ಜೀವನದಲ್ಲಿ ಅವ್ರು ಎಲ್ಲರೂ ಹೆಣ್ಮಕ್ಳು, ನೀವಾಗಿರ್ಬೋದು, ನಾವಾಗಿರ್ಬೋದು, ರಚಿತಾ ಆಗಿರ್ಬೋದು, ಎಲ್ಲರೂ ಸೂಪರ್ ಕ್ವೀನ್ಗಳೇ. ಆ ಲೆಕ್ಕದಲ್ಲಿ ನಾನು ಸೂಪರ್ ಕ್ವೀನೇ. ನನ್ನ ಫ್ಯಾಮಿಲಿ, ನಾನು ಬಂದ ದಾರಿ, ನನ್ನ ಜರ್ನಿ, ನನ್ನ ಫ್ಯಾಮಿಲಿ, ನಾನು ಕಷ್ಟಪಟ್ಟ ರೀತಿ, ಈಗ ನಿಂತಿರೋ ರೀತಿ, ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ನಾನು ಅದಕ್ಕೆ ಹೇಳ್ತೀನಿ, ನಾನೇ ಸೂಪರ್ ಕ್ವೀನ್. ತುಂಬಾ ಖುಷಿ ಇದೆ. ಖಂಡಿತವಾಗ್ಲೂ ನಿಮ್ಮ ಬದುಕಿನ ಪಯಣವನ್ನ ನಮ್ಮ ವೇದಿಕೆಯಲ್ಲಿ ನೋಡೋಣ ಅಲ್ಲ? ಏವಿ ಪ್ಲೀಸ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಮೋಹನ್. ನಾನು 10 ವರ್ಷದ ಹುಡುಗಿ ಇದ್ದಾಗ ಮೇಕಪ್ ಹಚ್ಚಿದ್ದು ನಾಟಕಕ್ಕೆ. ಅದಕ್ಕೆ ಕಾರಣ ನನ್ನ ತಾಯಿ ತಂದೆ. ಯಾಕಂದ್ರೆ ನನ್ನ ತಾಯಿ ತಂದೆ, ತಾತ, ಅಜ್ಜಿ ಎಲ್ಲರೂ ರಂಗಭೂಮಿ ಕಲಾವಿದ್ರು. ನನ್ನಮ್ಮ ಆ ಟೈಮ್ನಲ್ಲೂ ಕೂಡ ನಮ್ಮ ತರ ಮಕ್ಕಳಾಗಬಾರ್ದು ಅಂತ ನಮ್ಮನ್ನೆಲ್ಲ ಸ್ಕೂಲ್ ಕಳಿಸಿದ್ರು. ಸ್ಕೂಲ್ ಕಳಿಸುವಾಗ ನನಗೆ ಗೊತ್ತಿಲ್ಲ, ಓದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆ ಸ್ಲೇಟು ಪುಸ್ತಕ ಎಲ್ಲ ತೆಗೆದು ನೀರ್ಗೆ ಹಾಕ್ಬಿಟ್ಟು ಸೀದಾ ಮನೆಗೆ ಬಂದೆ. ಕೊನೆಗೆ ನಮ್ಮಮ್ಮನು ವಾಪಸ್ ಬಲವಂತ ಮಾಡಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಬಲವಂತ ಮಾಡುವಷ್ಟು ಚೈತನ್ಯ ಇರಲಿಲ್ಲ, ಓದಿಸೋದಕ್ಕಾಗ್ಲಿ ಮತ್ತೆ ಖರ್ಚು ಮಾಡೋದಕ್ಕಾಗ್ಲಿ ಇರಲಿಲ್ಲ. ಫಸ್ಟ್ಗೆ ಶುರುವಾಗಿದ್ದು ಆ ಥರ ಒಂದು ಅಳೋ ಕ್ಯಾರೆಕ್ಟ್ರು, ಈ ಥರದ್ದೆಲ್ಲ ಹಾಗೆ ಮಾಡ್ಕೊಂಡು ಬರ್ತಾ ನಮ್ಮ ಯಜಮಾನ್ರು ಹೇಳಿದ್ರು, ನೋಡು ಈ ಥರ ಏಜ್ ಕ್ಯಾರೆಕ್ಟರ್ ಎಲ್ಲ ಮಾಡಬೇಡ, ನೀನು ಹಾಗೆ ಬ್ರ್ಯಾಂಡ್ ಮಾಡಾಕ್ಬಿಡ್ತಾರೆ, ಬೇರೆ ಕ್ಯಾರೆಕ್ಟರ್ ಮಾಡು. ಬೇರೆ ಕ್ಯಾರೆಕ್ಟರ್ ಮಾಡ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳೋಕೆ ಜೀವನ ನಮಗೆ ಏನೂ ಇಲ್ಲ, ಕಷ್ಟ, ಬೇಡ ಹಿಂಗೋ ಮಾಡ್ಕೊಂಡು ಹೋಗೋಣ ಬಿಡಿ ಅಂದ್ಬಿಟ್ಟು ನಾವೇ ಒಂದಷ್ಟು ಮಾತಾಡ್ಕೊಂಡು ಮಾಡಕ್ ಶುರು ಮಾಡಿದೆ. ಆ ನಂದ ಕುಟುಂಬ ಈ ಸರ್ತಿ ಈ ಸುನಾಮಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ನಾವು ಕಾಯ್ತಾ ಇದ್ದ ದಿನ ಇವತ್ತು ಬಂದಾಗಿದೆ. ಜನ ಹೊರಗಡೆ ಏನಾದ್ರು ಹೋದ್ರೆ ಬಾಯಿಗೆ ಬಂದಂಗೆ ಬೈಯೋದು, ನೀವೇನ್ರಿ ನಿಮಗೆ ಮಕ್ಕಳಿಲ್ವಾ, ನಿಮ್ಗೆ ಆ ಥರ ಮಾಡ್ತೀರಲ್ಲ, ಸೊಸೆ ನಿಂತ ಕೊಡೋದು, ಇದು ಮಾಡೋದು, ನೇಣು ಹಾಕೋದೆಲ್ಲ ಮಾಡ್ತೀರಾ, ನಿಮಗೆ ಮಕ್ಕಳಿಲ್ವಾ, ಹಂಗೆ ಹಿಂಗೆ ಅಂತೆಲ್ಲ. ಅವನ ಕತೆಗೆ ಫುಲ್ ಸ್ಟಾಪ್ ಹಾಕಿರ್ತೀನಿ. ಉರ್ಮಿ, ಸಾಯಿಸ್ತೀರಾ? ಎಸ್. ಅದನ್ನೆಲ್ಲ ನೋಡಿದಾಗ ಮೋಸ್ಟ್ಲಿ ಇವ್ರು ಸೀರಿಯಲಲ್ಲೇ ಮಾಡ್ದಂಗೆ ನನ್ನೂ ಹಂಗೆ ನೋಡ್ತಾರೋ ಏನೋ ಅಂತ ಭಯ ಇತ್ತು. ಆಮೇಲೆ ಹೋಗ್ತಾ ಗೊತ್ತಾಯ್ತು, ಸೀರಿಯಲ್ಲೇ ಬೇರೆ, ರಿಯಲ್ ಲೈಫೇ ಬೇರೆ. ರಿಯಲ್ ಲೈಫಲ್ಲಿ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಾನು ಬೆಳಗ್ಗೆ ಇದ್ದರೆ ಪ್ರತಿಯೊಂದು ಕಮೋಡ್ ಇರ್ಬೋದು, ಪ್ರತಿಯೊಂದು ವಾರ್ಡ್ರೋಬ್ ಇರ್ಬೋದು, ಏನೇ ಇರ್ಬೋದು, ಎಲ್ಲವೂ ನಾನೇ ಕ್ಲೀನಿಂಗ್ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಒಳ್ಳೊಳ್ಳೆ ಅಡುಗೆ ಮಾಡ್ತೀನಿ. ನನ್ನ ಸೊಸೆ ಅವಳೇನೋ ಮಾಡ್ತಾಳೆ, ಜೊತೆಗೆ ನಾನೇನೋ ಮಾಡ್ತೀನಿ, ಇಬ್ಬರೂ ಸೇರ್ಕೋತೀವಿ. ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಅಡುಗೆ ಮಾಡಿ ಪೂರ್ತಿಯಾಗಿ ತಿಂತೀವಿ. ಟಯರ್ಡ್ ಅಂತ ಅನ್ಸುತ್ತೆ ನನಗೆ, ಅಂದ್ರೆ ಕಂಟಿನ್ಯೂಸ್ ಆಗಿ ಅವಾಗಿಂದ ಬ್ಯಾಕ್ ಟು ಬ್ಯಾಕ್ ನಾನು ದುಡಿತಾನೇ ಇದೀನಲ್ಲ, ಒಂದ್ ಸ್ವಲ್ಪ ನನಗೂ ರೆಸ್ಟ್ ಬೇಕಲ್ವಾ ಅಂತ ಅನ್ಸುತ್ತೆ. ಬಟ್ ಕುಟುಂಬ, ಈ ಸಂಭ್ರಮ ಇದೆಲ್ಲ ನೋಡಿದಾಗ ನಾನು ಹೋಗ್ಬೇಕು, ಅವ್ರ ಮಧ್ಯೆ ನುಗ್ಗಬೇಕು ನಾನು ಅಂತ ಅನ್ಸುತ್ತೆ. ಇನ್ನು ಸೂಪರ್ ಕ್ವೀನ್ ಶೋಗೆ ನಾನು ಹೋಗ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ಯಾಕೆ ಅಂದ್ರೆ ಈ ಶೋಲಿ ಗೇಮ್ ಇರ್ಬೋದು, ಮತ್ತೊಂದಿರ್ಬೋದು, ಡಾನ್ಸ್ ಇರ್ಬೋದು, ಏನೇ ಕೊಟ್ರು ನಾನ್ ಮಾತ್ರ ಕುಗ್ಗಲ್ಲ. ನಂದೇ ಆದಂತ ಸ್ಟೈಲ್ ಅಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಮ್ಮ 10 ವರ್ಷದ ಹುಡುಗಿಯಾಗಿದ್ದಾಗ ಮೇಕಪ್ ಹಚ್ಚಿದವರು ನೀವು. ಓ ಮೈ ಗಾಡ್, ಆ ರಂಗಭೂಮಿಯ ದಿನಗಳು ಹೇಗಿತ್ತು ಅಮ್ಮ? ಅದ್ರ ಬಗ್ಗೆ ಹಂಚ್ಕೋಬೇಕು ಅಂದ್ರೆ, ನಾನು ಮೊದಲು ನಾಟಕ ಶುರು ಮಾಡಿದಾಗ ತುಂಬಾ ಬಡತನ ಇತ್ತು. ನಾಟಕ ಮಾಡಬೇಕು, ನಮ್ಮಮ್ಮನಿಗೆ ನನ್ನನ್ನ ನಾಟಕ ಕಳಿಸ್ಬೇಕು ಅಂತ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮ ತಾಯಿ ಎಲ್ಲ ಹುಟ್ಟು ಕಲಾವಿದರಾಗಿರೋದ್ರಿಂದ ಈ ಈ ನಾಟಕದ ಸೇವೆ ಏನಿದೆಯೋ ನಮಗೆ ಮುಗಿಲಿ, ಮಕ್ಕಳಿಗೆ ಬೇಡ ಅನ್ನೋದಿತ್ತು ಅವ್ರಿಗೆ. ಆದ್ರೆ ನಮ್ಮಕ್ಕ ನಾಟಕ ಮಾಡ್ತಾ ಇದ್ರು. ಅವಾಗ ನಿಮ್ ಚಿಕ್ಕ ಮಗಳನ್ನ ಕಳಿಸಿ ಈ ಕ್ಯಾರೆಕ್ಟರ್ಗೆ ಅವ್ರು ಸೂಟ್ ಆಗ್ತಾರೆ ಅಂತ ಕೇಳಿದ್ರು. ಒಂದ್ಸರಿ ಹೋದೆ, ಅದು ಒಂದು ಸರಿ ಮೇಕಪ್ ಹಚ್ಚಿದ್ರೆ ಅದು ಮತ್ತೆ ಎಳ್ಕೊಂಡ್ ಬರುತ್ತೆ ಈ ಫೀಲ್ಡ್. ಹಾಗೆ ಅಲ್ಲಿಂದ ನನ್ನ ಜೀವನ ಕೆರಿಯರ್ ಶುರು ಆಯ್ತು. ಇಲ್ಲಿವರೆಗೂ ಭಗವಂತ ತಂದು ನಿಲ್ಸಿದ್ದಾನೆ. ಮನೆಗೆ ಬರುವಂತ ಸೊಸೆ ಕೂಡ ನಿಮ್ಮನೆಗೆ ಸೊಸೆ ಆಗೋದಕ್ಕೆ ಹೆದರ್ಕೊಂಡಿದ್ರಂತೆ. ಯಾಕಂದ್ರೆ ನಿಮ್ಮನ್ನ ವಿಲನ್ ಪಾತ್ರದಲ್ಲಿ ನೋಡ್ಕೊಂಡು ಅಷ್ಟೊಂದು ಹೆದರ್ಕೊಂಡಿದ್ರಂತೆ. ಜನ ಕೂಡ ಹಾಗೇನಾ ಹೊರಗಡೆ ಎಲ್ಲ ನಿಮ್ಮನ್ನ ನೋಡಿದಾಗ? ಅದು ಯಾಕಂದ್ರೆ ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. 2010 ಅನ್ಸುತ್ತೆ, ನಾನು ಈ ನೆಗೆಟಿವ್ ಕ್ಯಾರೆಕ್ಟರ್ ಎಲ್ಲ ಮಾಡೋದು ಬೇಡ ಅಂತ ಮ್ಯಾಗಝಿನ್ಸ್, ಪೇಪರ್ಸ್ ಅದೆಲ್ಲ ನಾನು ಇಂಟರ್ವ್ಯೂ ಕೊಟ್ಬಿಟ್ಟಿದ್ದೆ. ಅಂದ್ರೆ ಯಾಕೆಂದ್ರೆ ನನಗೆ ಅದೇ 2ನೇ ಮಗನಿಗೆ ಆಕ್ಸಿಡೆಂಟ್ ಆದಾಗ ತುಂಬಾ ದೊಡ್ಡ ಆಘಾತ ಅದು.
2010 ಆಗಿದ್ದು. ಆ ಆಘಾತದಿಂದ ನಾವು ಈಚೆ ಬರೋದಕ್ಕೇನೆ ಒಂದು ಸುಮಾರು ವರ್ಷ ಬೇಕಾಯ್ತು. ನನಗೆ ತುಂಬಾ ಬೇಜಾರಾಯ್ತು. ನನ್ನ ಮಗ ಒಂದ್ ಮಾತು ಕೇಳ್ದ ದೊಡ್ಡವನು, ಅಮ್ಮ ನಾವ್ ಯಾರಿಗೂ ನೋವು ಮಾಡಲ್ಲ, ಯಾರಿಗೂ ನಾವೇನೋ ಒಂದು ಕೆಟ್ಟದ್ದನ್ನ ಬಯಸಲ್ಲ, ನಮ್ಗೆ ಯಾಕೆ ಇಷ್ಟು ಕಷ್ಟ ಭಗವಂತ ಕೊಟ್ಟ, ನೀನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ನಮ್ಗೆ ಸಮಸ್ಯೆಗಳಾಗ್ತಿದ್ಯಾ ಅಂತ ಅವ್ನು ಕೇಳಿದಾಗ ಎಲ್ಲೋ ನನ್ಗೆ ಹೌದು ಅಂತ ಅನಿಸ್ತು. ಹಂಗಾಗಿ ಬೇಡ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ಈ ಜನ್ಮದಲ್ಲ, ಪೂರ್ವಾರ್ಜಿತ ಕರ್ಮ ಏನೋ ಇರುತ್ತಲ್ಲ ಅದೇನೋ ಅನ್ಭವಿಸಿದೀವಿ ಬಿಡಪ್ಪ ಅಂತ ಸುಮ್ಮನೆ ಆಗಿದ್ದೀನಿ. ತುಂಬಾ ನನಗೆ ಬಯಸ್ಕೊಂಡಿದ್ದೀನಿ. ದೇವಸ್ಥಾನದಲ್ಲಿ ನನಗೆ ಇಡೀ ಶಾಪ ಹಾಕಿದ್ದಾರೆ. ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋದಾಗ್ಲಿಲ್ಲ, ಏನಮ್ಮ ನೀನು ಹೆಣ್ಣ, ನಿನಗೆ ಮಕ್ಕಳಿಲ್ವಾ, ನಿನ್ಗೆ ಇಷ್ಟು ಕೆಟ್ಟದಾಗ ಸೊಸೆ ನಾವು ಇದ್ ಮಾಡ್ಕೋತೀನಿ, ನೇಣು ಹಾಕ್ತೀಯಲ್ಲ, ಇದ್ ಮಾಡ್ತೀಯಲ್ಲ, ಹೊಡಿತೀಯಲ್ಲ, ನಿನಗೆ ಮಕ್ಕಳಾಗಲ್ಲ, ನಿನಗೆ ಮಕ್ಕಳಿದ್ರೆ ನಿನ್ ಮಕ್ಳಿಗೆ ಮದುವೆ ಆಗಲ್ಲ ಅಂತ ಶಾಪ ಹಾಕ್ಬಿಟ್ಟಿದ್ರು. ಅದೆಲ್ಲ ನಂಗೆ ತುಂಬಾ ಒಂಥರ ಅನಿಸ್ಬಿಟ್ಟಿತ್ತು ನನಗೆ ಆ ಟೈಮಲ್ಲಿ. ಬಟ್ ಭಗವಂತ ಏನು ತೊಂದರೆ ಕೊಟ್ಟಿಲ್ಲ, ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಮ್ಯಾಡಮ್ ಬಗ್ಗೆ ನಾನು ಮಾತೇ ಆಡೋದು ಬೇಕಾಗಿಲ್ಲ. ಶಿ ಇಸ್ ಅ ಸೂಪರ್ ಸೀನಿಯರ್ ನಮ್ಮೆಲ್ರಿಗೂ. ಆ್ಯಂಡ್ ಅವರು ಹೆಂಗೆ ಅಂದರೆ ನವರಸ ನಾಯಕ ಜಗೇಶ್ ಸರ್ ಅಂತ ಕರಿತೀವಿ ನಾವು, ಇವ್ರಿಗೆ ನವರಸ ನಾಯಕಿ ಅಂತ ಕರಿಬೋದು ನಾವು. ಬಿಕಾಸ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಈಗ ನಾವು ಡಾನ್ಸ್ ಮಾಡಬೇಕಾದ್ರೆ ಕುರಿ ಜೊತೆಗೆ ಸಡನ್ನಾಗಿ ಏನು ಚೇಂಜ್ ಓವರ್ ಅಲ್ವಾ, ಅದು ಹಿಂಗೆ ಹೊಡೆದ್ಬಿಟ್ಟು ಸೀರಿಯಸ್ ಲುಕ್ ಕೊಟ್ಟು ಆಮೇಲೆ ಸಡನ್ನಾಗಿ ಅದು ನಾಚಿಕೆ ಮಾಡ್ಕೊಳ್ಳೋದಿಲ್ಲ, ಅದು ತುಂಬ ಕಷ್ಟ ಅದು. ಆ್ಯಂಡ್ ಫ್ಯಾಂಟಾಸ್ಟಿಕ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ರಚಿತಾ ಅವರೇ. ಇನ್ಮೇಲೆ ನಾವೆಲ್ಲರೂ ನಿಮ್ಮನ್ನ ಪ್ರೀತಿಯಿಂದ ನವರಸ ನಾಯಕಿ ಅಂತಾನೆ ಕರಿತೀವಿ. ನವರಸ ನಾಯಕಿ ಚಂದ್ರಕಲಾ ಮೋಹನ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನೀವು ನಮಗೆಲ್ರಿಗೂ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತಾರೆ ಈ ಕಾರ್ಯಕ್ರಮದ ಮುಖಾಂತರ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದೆ ಬರ್ತಾ ಇರುವಂತ ಕ್ವೀನ್, ಆತ್ಮವಿಶ್ವಾಸದಿಂದ ಬದುಕನ್ನ ಗೆದ್ದವರು ಇವರು. ಮಾತಿಗೆ ನಿಂತ್ರೆ 100 ಜನಕ್ಕೆ ಸ್ಫೂರ್ತಿ ಆಗ್ತಾರೆ, ಹಠಕ್ಕೆ ನಿಂತ್ರೆ ಗೆದ್ದೇ ತೋರಿಸ್ತೀನಿ ಅಂತ ಹೇಳ್ತಾರೆ, ಹಾಡ್ತಾರೆ, ಕುಣಿತಾರೆ. ನಿನ್ನಿಂದ ಆಕ್ಟಿಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ದವ್ರಿಗೆ ಬ್ರಹ್ಮಗಂಟು ಧಾರಾವಾಹಿಯ ಮೂಲಕ ನಟಿಸಿ ಎಲ್ಲರಿಗೂ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ವಾಗತಿಸಿ ನಮ್ಮ ಪ್ರೀತಿಯ ಗುಂಡಮ್ಮ ಗೀತಾ ಭಾರತಿ ಭಟ್. ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆಯ ಆಕರ್ಷಣೆ ಎಲ್ಲ ನಿಂದೇನೆ, ನಾವಿಬ್ಬರು ಒಂದಾದರೆ ಖಂಡಿತ ಈ ಜೀವನ ಅಲ್ಲಿಂದಲೇ ಅದ್ಭುತ. ಕನಸಿಗಿಂತ ಸೊಗಸು ನಿನ್ನ ಸನಿಹ, ಜಗವಿ ಸುಳ್ಳು ನನಗೆ ನಿನ್ನ ವಿನಃ, ಯಾರೋ ನನಗೆ ನೀನು. ಆಲೋಚನೆಯ ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆಯ ಆಕರ್ಷಣೆ ಎಲ್ಲ ನೀನೇ. ಗೀತಾ ಅವರೇ, ವೆಲ್ಕಮ್ ಟು ಸೂಪರ್ ಕ್ವೀನ್. ಥ್ಯಾಂಕ್ ಯು. ಒಂದ್ ನಿಮಿಷ, ಗುಂಡಮ್ಮ ಅವರು ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದೀರಾ ಗೊತ್ತಾ? ಎಷ್ಟು ಸಣ್ಣ, ಐ ಮೀನ್ ವಾಟರ್ ಟ್ರಾನ್ಸ್ಫಾರ್ಮೇಶನ್. ನಿಮಗ್ ನಾನ್ ದೃಷ್ಟಿ ತೆಗಿಬೇಕು, ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಾ, ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಲೈಫ್ ಅಲ್ಲಿ ಹತ್ತಿರುವಂತ ಮೊದಲನೇ ವೇದಿಕೆ ಅಂತಂದ್ರೆ ಅದು ಝೀ. ಖಂಡಿತ. ನಿಮ್ಮ ಝೀ ಪಯಣ ಹೇಳಿ ನಮ್ಗೆ, ನಮ್ ಜೊತೆ ಹಂಚ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಕಾರ್ಪೊರೇಟ್ ಕಂಪನಿಯಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದವಳು ನಾನು. ಹಾಡ್ಬೇಕು ಅಂತ ಒಂದು ಆಸೆ ಇತ್ತು, ಹಾಡುಗಾರ್ತಿ ಆಗ್ತೀನಿ ಅಂತ ಬಂದು ಒಂದು ಆಕ್ಟರ್ ಆಗೋದಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ಅದು ಇಷ್ಟು ದೊಡ್ಡ ಜರ್ನಿಗೆ ಒಂದು ನಾಂದಿ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬ್ರಹ್ಮಗಂಟು ನನಗೆ ಒಂದು ಹೊಸ ಲೈಫ್ನೇ ಕೊಡ್ತು. ಬಹಳ 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 ಖುಷಿ ಆಗ್ತಿದೆ. ಅಂಡ್ ಇದು ತುಂಬಾ 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 ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್, ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ನನಗೆ ಸಿಗ್ತಾ ಇರೋದು. ಅಂಡ್ ಝೀಗ್ ಬರ್ತಾ ಇರೋದಕ್ಕೆ, ವಾಪಸ್ ಬರ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತಿದೆ. ಆಕ್ಚುಲಿ ಇವರು ಫಸ್ಟ್ ಹೇಳಿದ್ದು ಹಾಡ್ ಹೇಳ್ಬೇಕು ಅಂತ ಇದ್ರು ಅಂತ, ಆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಸರಿಗಮಪ ಇತ್ತಲ್ವಾ, ನೀವು ಟ್ರೈ ಮಾಡ್ಲಿಲ್ವಾ? ನಾನು ಸರಿಗಮಪ ಆಡಿಷನ್ಸ್ಗೆ ಹೋಗಿದ್ದೆ. ಓಕೆ, ಅಲ್ಲಿ ರಿಜೆಕ್ಟ್ ಆಗ್ಬಿಟ್ಟು ಬಂದಿದ್ದೆ. ಆದ್ರೆ ಅದೇ ಸೀಸನ್ ಅಲ್ಲಿ ನಾನು ಗೆಸ್ಟ್ ಸಿಂಗರ್ ಆಗಿ ಹೋದೆ, ಯಾಕಂದ್ರೆ ಬ್ರಹ್ಮಗಂಟು ಲಾಂಚ್ ಆಗಿದ್ದು. ಹಾಗೆ ಅದೇ ಸೀಸನ್ ಅಲ್ಲಿ ಹಾಡೋದಕ್ಕೆ ಅವಕಾಶ ಸಿಕ್ತು. ಅಂಡ್ ಅದ್ ನನಗೆ ನಿಜವಾಗ್ಲೂ ವಾವ್ ಮೂಮೆಂಟ್. ಯಾಕೆ ಅಂದ್ರೆ ನಾನು ಏನೋ ಒಂದು
ಬೇಕು ಅಂತ ಮನ್ಸಿಂದ ಆಸೆ ಪಟ್ಟಿದ್ದೆ. ಅದು ಒಂದ್ ರೀತಿ ಅಲ್ಲದೆ ಇನ್ನೊಂದ್ ರೀತಿ ಅದು ಸಾಧ್ಯ ಆಯ್ತು. ಯೂನಿವರ್ಸ್ ಅದಕ್ಕೆ ಕಾರಣ ಆಯ್ತು. ವೆರಿ ಸ್ವೀಟ್. ಒಂದು ಇನ್ಸ್ಪೈರಿಂಗ್ ಪರ್ಸನಾಲಿಟಿ ನೀವು ಗೀತಾ ಅವರೇ. ನಿಮ್ಮ ಬದುಕಿನ ಸಿನಿಮಾವನ್ನ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ನೋಡೋಣ ಅಲ್ಲ? ವಿಟಿ ಪ್ಲೀಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಅಂದರೆ ಗುಂಡಮ್ಮ. ಯಾವತ್ತು ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬೈ ಚಾನ್ಸ್ ಒಂದು ಅವಕಾಶ ಸಿಕ್ತು, ಆಕ್ಟರ್ ಆದೆ, ನಿಮ್ಮೆಲ್ಲರೂ ಪ್ರೀತಿ ಸಿಕ್ತು. ಈ ತರ ಬೆಣ್ಣೆ ನಾನು ಯಾವತ್ತೂ ತಿಂದಿರಲಿಲ್ಲ. ನಿಮ್ಮನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬೆಣ್ಣೆ ಕಟ್ತಿದ್ದು, ಅದಕ್ಕೆ ಅಷ್ಟು ರುಚಿ. ಆದರೆ ಈ ಒಂದು ಪಾತ್ರನ ನಿರ್ವಹಿಸಿದಾಗ ಜನ ಕೊಟ್ಟಿದ್ದ ಪ್ರೀತಿ ನೋಡಿ ನಿಜ ಹೇಳ್ತೀನಿ, ನಿಜವಾದ ಆತ್ಮವಿಶ್ವಾಸ ಅವಾಗ ಹುಟ್ಟಿದ್ದು ನನಗೆ. ನಾನು ಹೀಗೆ ಇದ್ರೂ ಕೂಡ ನಾನು ಬ್ಯೂಟಿಫುಲ್ ಆಗಿ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ನನಗೆ ತಂದು ಕೊಟ್ಟಿದ್ದು ಈ ಧಾರಾವಾಹಿ, ಈ ಪಾತ್ರ. ನನಗೆಲ್ಲೋ ಒಂದು ಕಡೆ ಒಂದು ಥಾಟ್ ಬರುತ್ತೆ, ಇಷ್ಟು ದಿನ ಹೀಗಿದ್ದಿದ್ದು, ಹೀಗಿರೋದು, ಚೆನ್ನಾಗಿರೋದು ಎಲ್ಲ ಓಕೆ, ಆದರೆ ಬದಲಾದರೆ ಹೆಂಗಿರ್ಬೋದು ಅಂತ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಅನ್ನೋದನ್ನು ಶುರು ಮಾಡ್ತೀನಿ. ಸೊ ನಾನು ಈ ಸಣ್ಣ ಆಗೋ ಜರ್ನಿ, ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಏನು ಶುರು ಮಾಡಿದೆ, ಇದರಲ್ಲಿ ವರ್ಕೌಟ್ ಮಾಡೋದು ಒಂದು ಕಡೆ, ಆದರೆ ಇನ್ನೂ ತುಂಬ ಮೇಯ್ನಾಗಿ ಫಾಲೋ ಮಾಡಬೇಕಾಗಿರೋದು ನಮ್ಮ ಆಹಾರ ಕ್ರಮ, ಅಂದರೆ ನಮ್ಮ ಡಯೆಟ್ಟು. ನಾನು ತುಂಬ ಅಂದರೆ ತುಂಬ ಫುಡಿ. ಆಚೆ ಹೋಗ್ಬಿಟ್ಟು ರೋಡಲ್ಲಿ ಜಂಕ್ ಫುಡ್ ತಿನ್ನೋದಂದರೆ ಪಂಚಪ್ರಾಣ. ಗೋಬಿ ಮಂಚೂರಿ ತಿನ್ನೋದು, ಈ ಥರದ್ದೆಲ್ಲ ಸ್ಟ್ರೀಟ್ ಫುಡ್ ಅಂದರೆ ಭಾಳ ಇಷ್ಟ ನಂಗೆ, ಇವಾಗ್ಲೂ ಭಾಳ ಇಷ್ಟ. ನಾವು ಒಂದು ಕಡೆ ನಿಂತು ಜನರು ನಮ್ಮನ್ನು ದೂರದಿಂದ ನಿಂತ್ಕೊಂಡು ನಗೆ ಪಾಟಲ್ ಮಾಡ್ಕೊಂಡು ನಗ್ತಿರ್ಬೇಕಾದ್ರೆ ಆ ಒಬ್ಬರೇ ನಿಂತು ಅದನ್ನು ಫೇಸ್ ಮಾಡೋದಿದೆಯಲ್ಲ, ಆ ಫೀಲಿಂಗ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಗೋರಿಗೆ ಗೊತ್ತಿರೋದಿಲ್ಲ. ಸಣ್ಣಂದಿಂದ ದಪ್ಪನೇ ಇದ್ಲು. ಡ್ರೆಸ್ ಅಂಗಡಿಗೆ ಹೋದ್ರೆ ಅವಳು ಸೈಜ್ ಡ್ರೆಸ್ ಸಿಗ್ತಿರ್ಲಿಲ್ಲ, ರೀಸ್ಟಿಚ್ ಮಾಡಿಕೊಂಡು ಆಲ್ಟ್ರೇಷನ್ ಮಾಡ್ಕೋಬೇಕಾಗ್ತಿತ್ತು. ಮನಸ್ಸಲ್ಲಿ ಅವಳಿಗೆ ಅದೇ ಬೇಜಾರಿತ್ತು. ಈಗ ಬಾಡಿ ಲಾಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಖುಷಿಯಾಗಿದ್ದಾಳೆ. ಅವರು ಏನಂದರೆ ಎಷ್ಟಾಗುತ್ತೋ ಫುಲ್ಲಿ 100% ಕಮಿಟ್ಮೆಂಟ್ ತೋರಿಸಿದ್ದಾರೆ ಇದಕ್ಕೋಸ್ಕರ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬ ಜನ ಅವ್ರನ್ನ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡು ಇವತ್ತು ಚೇಂಜ್ ಆಗ್ತಿದ್ದಾರೆ. ಏನಾದರೂ ತಿಂತಿದ್ದೀನಿ ಅಂತಂದರೆ ತುಂಬ ತಿನ್ಬೇಡ, ನೀನು ಇನ್ನೂ ತಿಂದರೆ ಇನ್ನೂ ಊದ್ಕೊಬಿಡ್ತೀಯ ಅನ್ನೋ ಮಾತುಗಳು ತುಂಬ ಬೇಜಾರಾಗ್ತಿತ್ತು. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಿದ್ದೆ ಅಷ್ಟೇ. ಆದರೆ ನನಗಿಲ್ಲಿರೋ ಗೋಲ್ ಬರೋಬ್ಬರಿ 50ರಿಂದ 60 kg ಕಡಿಮೆ ಮಾಡಬೇಕಾಗಿರೋದು. ಯಾವುದಾದ್ರೂ ನನ್ನ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಿದ್ರೆ, ಎಷ್ಟು ಚೇಂಜ್ ಆಗ್ಬಿಟ್ಟಿದ್ಯಾ ನೀನು, ನಿನ್ ಗುರ್ತೇ ಹಿಡಿಯೋಕ್ಕಾಗ್ತಿಲ್ಲ ಇವಾಗ, ಆ ಥರ ಎಲ್ಲ ಹೇಳಿದಾಗ ಡ್ಯಾಮ್ ದಿಸ್ ಇಸ್ ವರ್ಕಿಂಗ್, ನಾನು ಇನ್ನೂ ಮಾಡ್ಬೇಕಿದ್ದೀನಿ, ನಾನು ಕಂಟಿನ್ಯೂ ಮಾಡ್ಬೇಕಿದ್ದೀನಿ ಅನ್ನೋ ಥರ ನನಗೊಂದು ಪವರ್ ಕೊಡುತ್ತೆ. ಅದರಿಂದ ನಾನು ಇನ್ನೂ ಪುಷ್ ಮಾಡ್ತಾ ಇದ್ದೀನಿ. ಧಾರಾವಾಹಿ ಮೂಲಕ ನಿಮ್ಮ ಮನಸ್ಸಲ್ಲಿ ನಾನು ಆಲ್ರೆಡಿ ಕ್ವೀನ್ ಆಗಿದ್ದೀನಿ, ಆದರೆ ಈಗ ಮತ್ತೊಮ್ಮೆ ಬರ್ತಾ ಇದ್ದೀನಿ ಕ್ವೀನ್ ಅಲ್ಲ, ಸೂಪರ್ ಕ್ವೀನ್ ಆಗಿ. ಮತ್ತೆ ವಾಪಸ್ ಬರ್ತೀನಿ ಸೂಪರ್ ಕ್ವೀನ್ ಆಗಿ ಅಂತ ಹೇಳಿದ್ರು ಗೀತಾ ಅವರು. ಆಕ್ಚುಲಿ ನಾನು ಹೀಗಿದ್ದೀನಿ ಅಂತ ಮೂಲೆಯಲ್ಲಿ ಕೂತ್ಕೊಂಡು ಅಳದೆ, ನಿಮಗ್ ನೀವೇ ಸವಾಲನ್ನ ಹಾಕೊಂಡು ಟ್ರಾನ್ಸ್ಫಾರ್ಮೇಶನ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು, ಓ ಮೈ ಗಾಡ್, ಈ ಗುಂಡಮ್ಮಂಗೆ ಸಣ್ಣಮ್ಮ ಆಗ್ಬೇಕು ಅಂತ ಅನ್ಸಿದ್ ಯಾಕೆ? ಕಾಲೇಜಲ್ಲಿ ಇದ್ದಾಗ, ಸ್ಕೂಲಲ್ಲಿ ಇದ್ದಾಗೆಲ್ಲ ನಾನು ಈ ತರ ದಪ್ಪ ಇರೋದ್ರಿಂದ ತುಂಬಾ ಜನ ಗೇಲಿ ಮಾಡ್ತಿದ್ರು ಅಂಡ್ ತುಂಬಾ ಜನ ತಮಾಷೆ ಮಾಡ್ತಿದ್ರು, ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಿದ್ರು. ಡುಮ್ಮಿ ಅನ್ನೋದಾಗ್ಲಿ, ಬೇರೆ ಬೇರೆ ತರ ಆಲದ ಮರ, ಪುರಿ ಮೂಟೆ, ಏನೇನೋ ಹೇಳ್ತಿದ್ರು. ಯಾವ ರೇಷನ್ ಅಕ್ಕಿ ತಿನ್ನಿಸ್ತೀರಾ ನಿಮ್ಮ ಮಗಳಿಗೆ ಅಂತ ನಮ್ಮ ಅಪ್ಪ ಮಾತ್ರ ಕೇಳ್ತಿದ್ರು. ಅಥವಾ ನಿಂಗೆ ಯಾರು ಗಂಡು ಕೊಡ್ತಾರೆ, ನಿನ್ ಯಾರು ಮದ್ವೆ ಆಗ್ತಾರೆ ಅನ್ನೋದನ್ನೆಲ್ಲ ಕೇಳ್ತಿದ್ರು. ಆವಾಗ ತುಂಬಾ ಒಂಥರ ಮನ್ಸಿಗೆ ಹಿಂಸೆ ಆಗ್ತಿತ್ತು. ಆದ್ರೆ ಈ ತರದೊಂದು ಅವಕಾಶ ಬರುತ್ತೆ, ನನಗಿರೋ ಒಂದು ಮೈನಸ್ ಪ್ಲಸ್ ಆಗಿ ಬದಲಾಗತ್ತೆ ಅನ್ನೋದು ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಜರ್ನಿ ಇತ್ತಲ್ಲ, ಆ ಜರ್ನಿಯಲ್ಲಿ ತುಂಬಾ ಕಲ್ತಿದ್ದೀನಿ, ತುಂಬಾ ವಿಷಯಗಳನ್ನ ಕಳ್ಕೊಂಡಿದ್ದೀನಿ, ಪಡ್ಕೊಂಡಿದ್ದೀನಿ, ಕಲ್ತಿದ್ದೀನಿ. ಆದ್ರೆ ಇವಾಗ ಜಾಸ್ತಿ ನಾನು ಕಳ್ಕೋಬೇಕಾಗಿರೋದು ನನ್ನ ವೆಯ್ಟ್ 30 kg ಆಲ್ರೆಡಿ ಕಳ್ಕೊಂಡಿದ್ದೀನಿ. ಇನ್ನ 30 kg ಕಳ್ಕೊಳ್ಳೋ ಗೋಲ್ ಇದೆ. ಈಗ ಜಿಮ್ಮು ಅಂತ ಇರ್ತಾರೆ ಜನ ಎಲ್ಲ, ದೇಹನ ದಂಡಿಸಿ ದಷ್ಟು ಪುಷ್ಟವಾಗಿರ್ಬೇಕು, ಹೇಗಿರ್ಬೇಕು, ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಬೈಸಪ್ಸ್ ಆಗಿರ್ಬೇಕು, 8 ಪ್ಯಾಕ್ಸ್ ಹೆಂಗಿರ್ಬೇಕು, 6 ಪ್ಯಾಕ್ಸ್ ಹೆಂಗಿರ್ಬೇಕು ಅಂತ ಇದನ್ನೆಲ್ಲ ನನ್ನನ್ನು ನೋಡಿ ಕಲಿಬೇಕು. ನಾನು ಫಸ್ಟ್ ನನ್ನ ಮೀಟ್ ಮಾಡಿದ್ರೆಲ್ಲ ಹೇಳ್ಕೊಡ್ತಿದ್ದೆ. ಫ್ಯಾಮಿಲಿ ಪ್ಯಾಕ್ ಸಕ್ಕತ್ತಾಗಿದೆಯಲ್ಲ.
ಹಾಗಿದ್ರೆ ಒಂದು ಚಾಲೆಂಜ್ ಆಗೇ ಬಿಡ್ಲಿ ಅಲ್ವಾ? ನೋಡೋಣ, ಇಲ್ಲೊಂದು ವೇಟ್ ಲಿಫ್ಟಿಂಗ್ ಚಾಲೆಂಜ್ ನ ಮಾಡೋಣ. ವೇಟ್ ಲಿಫ್ಟಿಂಗ್ ಚಾಲೆಂಜ್ ಬರ್ಲಿ. ಇದು ಎಷ್ಟು ಕೆಜಿ ಇದೆ ಗೀತಾ ಅವರೇ? ಈ ಬಾರು 25 to 30 kgs ಇದೆ. ಓ ಮೈ ಗಾಡ್. ಇದು 10 kg, ಇದು 15 kg. ಓಕೆ, 10 kg 15 kg. ಮ್ಯಾಥ್ಸ್ ಅಲ್ಲಿ ನಾನು ವೀಕು ಲೆಕ್ಕ ಹಾಕೊಂಬಿಡಿ. ಸೊ ಒಂದು 50 kgs ಮಿನಿಮಮ್ ಅಂತ ಇಟ್ಕೊಳ್ಳೋಣವಾ? ಇಲ್ಲ, 60 ಮೇಲಿದೆ. 60 kg ಇದೆ. ಇನ್ನೊಂದು ಪ್ರಶ್ನೆ, ನಿಮ್ಮ ಜೀವನದ ಸೂಪರ್ ಕ್ವೀನ್ ಯಾರು ಗೀತಾ ಅವರೇ? ನನ್ನ ಜೀವನದ ಸೂಪರ್ ಕ್ವೀನ್ ನಮ್ಮ ಅಮ್ಮನೇ ಅಂತ ಹೇಳ್ಬೋದು. ಯಾತಕ್ಕೆ ಅಂತಂದ್ರೆ ನಾನು ಚಿಕ್ಕವಳಿದ್ದಾಗ್ಲಿಂದನೂ ತುಂಬಾ ಜನ ನನ್ನನ್ನ ಏನು ನಗೆ ಪಾಟ್ಲು ಮಾಡಿದ್ರು, ಟೀಕೆ ಮಾಡಿದ್ರು, ಎಲ್ಲ ತರ ರೇಗ್ಸಿದ್ದಾರೆ, ಇದ್ ಮಾಡಿದ್ದಾರೆ. ಬಟ್ ನಮ್ಮ ಅಮ್ಮ ಮಾತ್ರ ನಾನು ಸಣ್ಣ ಆಗ್ಬೇಕು ಅನ್ನೋದನ್ನ ತುಂಬಾ ಕ್ಯೂಟ್ ಆಗಿ ನನ್ಗೆ ಇದ್ ಮಾಡ್ತಿದ್ರು. ಸೇ ಫಾರ್ ಎಕ್ಸಾಂಪಲ್, ನಾನು ಸ್ಕಿಪ್ಪಿಂಗ್ ಮಾಡಿಲ್ಲ ಅಂತಂದ್ರೆ ನಂಗೆ ಅಕ್ಕಿ ರೊಟ್ಟಿ ಬಹಳ ಇಷ್ಟ ಆಯ್ತಾ, ಅಕ್ಕಿ ರೊಟ್ಟಿ ಮಾಡಿರೋರು 500 ಸ್ಕಿಪ್ಪಿಂಗ್ ಮಾಡು, ಒಂದು ಅಕ್ಕಿ ರೊಟ್ಟಿ ಕೊಡ್ತೀನಿ. ಸೊ ಈ ತರ ಕ್ಯೂಟ್ ಆಗಿ ಅಂದ್ರೆ ನನ್ನ ಕೈಲಿ ವರ್ಕೌಟ್ ಇದೆಲ್ಲ ಮಾಡಿಸ್ತಿದ್ರು. ಅಂಡ್ ಅದಕ್ಕೋಸ್ಕರ ಅವರೇ ಯಾವಾಗ್ಲೂ ನನ್ನ ಸೂಪರ್ ಕ್ವೀನ್. ವೆರಿ ಸ್ವೀಟ್. ಓಕೆ, ಸೊ ಗೀತಾ ಅವರೇ, ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಒಂದು ವಿಶ್ ಆಗಿತ್ತು ಅಲ್ವಾ? ಇದ್ರ ಜೊತೆಗೆ ನೆರವೇರದೇ ಇರುವಂತ ಇನ್ನೊಂದು ವಿಶ್ ಇದೆ ಅಂತ ಆದ್ರೆ ಅದು ಏನು? ಆಕ್ಚುಲಿ ನೆರವೇರದೇ ಇರೋ ತುಂಬಾ ವಿಶಸ್ ಇದೆ. ಅದ್ರಲ್ಲೂ ನನ್ಗೆ ಚಿಕ್ಕ ವಯಸ್ಸಿಂದನೂ ಇದ್ದಿದ್ದೊಂದು ವಿಷ್ ಏನು ಅಂತಂದ್ರೆ ಅಪ್ಪನ ಹಗ್ ಮಾಡ್ಬೇಕು ಅನ್ನೋದು. ನಾನು ಇಲ್ಲಿವರೆಗೂ ಒಂದ್ಸತಿನೂ ಅಪ್ಪನ ಹಗ್ಗೆ ಮಾಡಿಲ್ಲ. ನಮ್ಮ ಫ್ಯಾಮಿಲಿಲೆಲ್ಲ ಹೇಗೆ ಅಂತಂದ್ರೆ ಈ ಫಿಸಿಕಲ್ ಟಚ್ ಅನ್ನೋದು ಕಮ್ಮಿ. ರೆಸ್ಪೆಕ್ಟು, ಪ್ರೀತಿ ಏನೇ ಇದ್ರೂ ಅದು ಮನ್ಸಲ್ಲಿರುತ್ತೆ ಅಂಡ್ ಮಾತಲ್ಲಿರುತ್ತೆ ಅಷ್ಟೇ. ಈ ಟಚ್, ಹಗ್ ಮಾಡೋದು ಇದೆಲ್ಲ ತುಂಬಾ ಕಮ್ಮಿ. ನನ್ಗೆ ಈ ಬೇರೆ ಅಪ್ಪ ಮಗಳನ್ನೆಲ್ಲ ನೋಡಿದಾಗ ಅವರೆಲ್ಲ ಅವ್ರ ರ್ಯಾಪು, ಅವ್ರ ಕನೆಕ್ಷನ್, ಅವ್ರ ಹಗ್ ಮಾಡೋದು ಇದನ್ನೆಲ್ಲ ನೋಡಿದಾಗ ನಂಗೆ ಯಾವಾಗ್ಲೂ ಆಸೆ ಆಗ್ತಿತ್ತು. ಅದೊಂದು ನಂಗೆ ನಿಜವಾಗ್ಲೂ ಅದು ನೆರವೇರುತ್ತೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಥ್ಯಾಂಕ್ ಯು ಸೋ ಮಚ್. ನಂಗೆ ನಿಜ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇದು ನಮ್ಮ ಅಪ್ಪ, ಇದು ನಮ್ಮ ಅಮ್ಮ. ಅಪ್ಪ ರತ್ನಾಕರ್ ಭಟ್ ಅಂತ, ಅಮ್ಮ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ವೇದಿಕೆಗೆ ಸ್ವಾಗತ. ಅಮ್ಮ, ಸ್ವಾಗತ ನಿಮ್ಗೆ. ನಿಮ್ಮ ಮಗಳ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ಅನ್ನು ದಾಟಿ ಗೆಲ್ಲುವ ಒಂದು ಛಲ ತೋರಿಸಿದ್ದು ಹೇಳ್ಬೇಕು ಅಂದ್ರೆ ನನಗೂ ಒಂಥರ ರೋಲ್ ಮಾಡಲ್ಲ ಅಂತ ಹೇಳಿದ್ರು ತಪ್ಪಲ್ಲ. ವಾವ್. ಆಕ್ಚುಲಿ ಎಲ್ಲರೂ ತಂದೆ ತಾಯಿ ರೋಲ್ ಮಾಡೆಲ್ ಅಂತ ಹೇಳ್ತಾರೆ, ಆದ್ರೆ ಇವರು ತಂದೆ ನನ್ನ ಮಗಳು ನನಗೆ ರೋಲ್ ಮಾಡೆಲ್ ಅಂತ ಹೇಳ್ತಿದ್ದಾರೆ. ಆ ನೆಗೆಟಿವ್ ಪಾಯಿಂಟ್ಸ್ ನೆಲ್ಲ ಪಾಸಿಟಿವ್ ಆಗಿ ಟರ್ನ್ ಮಾಡಿದಾರಲ್ಲ ಗೀತಾ ಅವರು. ಗೀತಾ ಅವ್ರಿಗೆ ಬರ್ಬೇಕು ಒಂದು ಜೋರಾದ ಚಪ್ಪಾಳೆ. ಓಕೆ, ರಾಘು ಅವರೇ, ನಮ್ಮ ಗೀತಾ ಅವರ ಸ್ಟೋರಿ ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತು. ಗೀತಾ ಅವ್ರನ್ನ ಮೊದಲನೇ ಸಲ ನಾವು ಭೇಟಿ ಮಾಡಿದ್ದು ಡಾನ್ಸ್ ಕರ್ನಾಟಕ ಡಾನ್ಸ್ ಫ್ಯಾಮಿಲಿ ವಾರ್ ಅಲ್ಲಿ. ಗೀತಾ ಅವ್ರು ಬರ್ತಾರೆ, ಲಾಂಚ್ ಆಗಿರುತ್ತೆ, ಬ್ರಹ್ಮಗಂಟು ಸೀರಿಯಲ್ ಲಾಂಚ್ ಆಗಿರುತ್ತೆ. ಅವಾಗ ಮೊದಲು 2 ವಾರ ಅವ್ರು ಬಂದು ಡಾನ್ಸ್ ಮಾಡಿದಾಗ ನಮ್ಗೆ ಯಾಕೆ ಪಾಪ ಇವ್ರಿಗೆ ಇಷ್ಟು ತೊಂದರೆ ಕೊಡ್ತಿದ್ದಾರೆ, ಯಾಕೆ ಈ ತರ ಅಂತ ನಮಗನ್ನಿಸ್ತಾ ಇತ್ತು. ಅದೇ 4ನೇ ವಾರ 5ನೇ ವಾರಕ್ಕೆ ನಮ್ಮನ್ನ ಎಷ್ಟರ ಮಟ್ಟಿಗೆ ಚೀಟ್ ಮಾಡಿದ್ರು ಅಂದ್ರೆ, ಚೀಟ್ ಅಂದ್ರೆ ಯಾಕೆ ಹೇಳ್ತಿದ್ದಾರೆ, ಶಿ ಒನ್ ಅಸ್, ನಮ್ಮನ್ನ ಗೆದ್ರು ಅವರು. ಆ ತರ ಪರ್ಫಾರ್ಮೆನ್ಸ್ಗಳನ್ನ ಕೊಟ್ರು, ಎಷ್ಟು ರಿಸ್ಕ್ ಎಲಿಮೆಂಟ್ಗಳನ್ನ ತಗೋತಾ ಇದ್ರು. ಅಂಡ್ ಅವಾಗ ನೋಡಿದ್ರೆ ಗೀತಾ, ಇವಾಗ ಬಂದು ನಿಂತಿರೋ ಗೀತಾ ನೋಡಿದ್ರೆ ನನಗೆ ನಿಜವಾಗ್ಲೂ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಅವ್ರಿಗೆ ಅಂತ ನನಗೆ ಅನ್ಸುತ್ತೆ. ನನ್ನ ಕಡೆ ಒಂದು ರಿಕ್ವೆಸ್ಟ್ ಇದೆ ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ. ನಾನು ಹೇಳ್ತಿರೋದು ನಿಮ್ಮನ್ನ ಫೋರ್ಸ್ ಮಾಡ್ತಿಲ್ಲ ನಿಮ್ಮ ಮಗಳನ್ನ ತಪ್ಕೊಳ್ಳೋದಕ್ಕೆ. ಅಕಸ್ಮಾತ್ ನಿಮ್ಮ ಮಗಳು ಬಂದು ನಿಮ್ಮನ್ನ ತಪ್ಕೊಂಡ್ರೆ ನೀವು ಅವ್ರನ್ನ ತಳ್ಳಲ್ಲ ಅಲ್ವಾ? ಖಂಡಿತ ಇಲ್ಲ. ನಾನು ಅದನ್ನ ಒಂದ್ಸಲ ನೋಡ್ಬೋದಾ? ಸರ್ ಏನ್ ಗೊತ್ತಾ, ಯಾರಿಗೆ ಆಗ್ಲಿ ಸರ್, ಒಂದು ಮಗುಗೆ ತನ್ನ ತಂದೆ ತಾಯಿ ತೋಳಲ್ಲಿ ಒಂದು ಬೆಚ್ಚಗೆ ಒಂದು ಅಪ್ಪಿಗೆ ಇರುತ್ತೆ ಸರ್. ಅದು ನಾನಿನ್ನ ಕಾಪಾಡ್ತೀನಿ, ನಾನಿನ್ನ ನೋಡ್ಕೋತೀನಿ, ನಾನಿನ್ನ ರಕ್ಷಣೆ ಮಾಡ್ತೀನಿ, ನಾನಿನ್ನ ಪೋಷಿಸ್ತೀನಿ, ಅದಲ್ಲ ಸರ್. ಅದು ಏನೋ ಒಂದು ಶಕ್ತಿ ಇದೆ ಸರ್ ಅದರಲ್ಲಿ. ಸೊ ಗೀತಾ ಅವ್ರ ಮನಸ್ಸು ಕೂಡ ಅದನ್ನೇ ಹಂಬಲಿಸ್ತಾ ಇದ್ದಿದ್ದು. ದಯವಿಟ್ಟು ಕ್ಷಮಿಸಿ, ಯು ಆರ್ ನಾಟ್ ಕಂಫರ್ಟಬಲ್ ವಿತ್ ಆಲ್ ದಿ ಥಿಂಗ್ಸ್ ಅಂತ ನಾನು ಕೇಳ್ಪಟ್ಟೆ. ಆದ್ರೆ ನಾನು ಒಬ್ಬ ಮಗನಾಗಿ, ಒಬ್ಬ ತಂದೆಯಾಗಿ ಹೇಗೆ ನನ್ನ ಮಕ್ಕಳಿಗೆ ನಾನು ಆ ಅಪ್ಪಿಗೆ ಕೊಡ್ತೀನಿ, ಹೇಗೆ ನನ್ನ ತಾಯಿಯಿಂದ ನಾನು ಅಪ್ಪಿಗೆನ ಪಡಿತೀನಿ, ಅಂಥದೇ ಒಂದು ದೃಶ್ಯ ಇಲ್ಲಿ ನೋಡಕ್ಕೆ ನಾನು ಬಯಸ್ತೆ ಅಷ್ಟೇ ಸರ್. ದಯವಿಟ್ಟು ಕ್ಷಮಿಸಿ. ಗೀತಾ ಅವರೇ, ನಿಮ್ಗೆ ಖುಷಿನಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಖುಷಿ ಆಯ್ತಾ ಸರ್? ಖಂಡಿತ, ನಿಜ.
ಅಷ್ಟೇ ಸರ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ಸ್ ಅಮ್ಮ, ವೇದಿಕೆ ಮೇಲೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಮಗಳನ್ನ ಎಲ್ರಿಗೂ ಒಂದು ಸ್ಫೂರ್ತಿಯಾಗಿ ನಿಲ್ಸಿದಿರಿ, ಒಂದು ಮಾದರಿಯಾಗಿ ನಿಲ್ಸಿದಿರಿ. ಇನ್ನೊಬ್ರು ಸೂಪರ್ ಕ್ವೀನ್ ವೇದಿಕೆ ಮೇಲೆ ನೋಡಂಗೆ ಆಗ್ತಿದೆ. ಸೊ ಈ ಜರ್ನಿ ಬಹಳ ಅದ್ಭುತವಾಗಿರುತ್ತೆ ಅನ್ನೋ ನಂಬಿಕೆ ನನಗಾಗಲೇ ಬರ್ತಾ ಇದೆ. ಓಕೆ ಗೀತಾ ಅವರೇ, ಈ ಮೂಮೆಂಟ್ಗೋಸ್ಕರ ನೀವು ಎಷ್ಟೋ ವರ್ಷಗಳ ಕಾಯ್ತಾ ಬಂದಿದ್ದೀರಾ. ದಿಸ್ ಇಸ್ ಯೋರ್ ಮೂಮೆಂಟ್. ಮಾತಾಡಿ ಗೀತಾ. ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಈ ವಿಶ್ ಫುಲ್ಫಿಲ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಥಾಟ್ ಇತ್ತು ತಲೆಯಲ್ಲಿ. ಅಂದರೆ ನಂಗೆ ಕೇಳೋದಕ್ಕೂ ಒಂಥರ ಮುಜುಗರ, ಹೇಳೋದಕ್ಕೂ ಒಂಥರ ಮುಜುಗರ. ಬಟ್ ಇವತ್ತಿದ್ದು ಇಲ್ಲಿ ಈ ಸ್ಟೇಜ್ ಮೇಲೆ ಫುಲ್ಫಿಲ್ ಆಗಿರೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಝೀ, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಂಗೆ ನಿಜವಾಗ್ಲೂ ಆ ವಾಮ್ತ್ ಇವತ್ತು ಫೀಲ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ರಚಿತಾ ಅವರೇ, ಝೀ ವೇದಿಕೆ ಮ್ಯಾಜಿಕ್ ಮಾಡತ್ತೆ ಯಾವಾಗ್ಲೂ. ಗೊತ್ತೇ ಆಗಲ್ಲ, ಏನ್ ಬೇಕಾದ್ರೂ ಆಗ್ಬೋದು, ಅಷ್ಟು ಸರ್ಪ್ರೈಸಸ್ ಕೊಡ್ತಿರ್ತಾರೆ. ಅಂಡ್ ನಾನು ಗೀತಾ ಅವರ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀನಿ. ಗೀತಾ ಅವರು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ತಾಯಿ, ನಾನು ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ, ಸಿ ಲುಕ್ ಅಟ್ ಗೀತಾ, ಅವ್ರು ವರ್ಕೌಟ್ ಮಾಡ್ತಾರೆ, ನೀನ್ ಮಾಡಕ್ ನಾನು ಬಯಸ್ಕೋತಿದ್ದೀನಿ ಗೀತಾ, ನೀವು ವರ್ಕೌಟಿಂದ ಮನೇಲಿ ಪ್ರತಿ ಬೆಳಗ್ಗೆ ದಿನ ಎದ್ದು ವರ್ಕೌಟ್ಗೆ ಹೋಗೋ ಥರ. ಬಟ್ ಆಸಮ್, ತುಂಬ ಖುಷಿ ಆಯಿತು ಗೀತಾ ಅವರೇ. ನಿಮ್ಮ ಡೆಡಿಕೇಶನ್ ನಿಜವಾಗ್ಲೂ ನಮಗೆ ಮೋಟಿವೇಶನ್ ಅದು. ಆ್ಯಂಡ್ ತುಂಬ ಖುಷಿ ಆಯಿತು ನಮ್ಮ ಶೋಲ್ಲಿ ನೀವಿರೋ ಅಂಥದ್ದು. ಆಲ್ ದ ವೆರಿ ಬೆಸ್ಟ್ ಗೀತಾ ಅವರು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ತುಂಬ ಥ್ಯಾಂಕ್ಸ್ ಈ ವೇದಿಕೆಗೆ ಬಂದು ಸರ್ಪ್ರೈಸ್ ಮಾಡಿದ್ದಕ್ಕೆ ಅವರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಪ್ಪುಗೆ ಎಲ್ಲ ಸಿಕ್ಕಾಗಿದೆ. ಗೀತಾ ಅವರೇ, ನಿಮ್ಮ ಸಿಂಹಾಸನ ಕೂಡ ನಿಮ್ಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ರಾಘು. ಥ್ಯಾಂಕ್ ಯು. ರಚಿತಾ ರಾಮ್ ಅವರ ನಟನೆಯ ಜೀವನ 10 ವರ್ಷದ ಒಂದು ಸುದೀರ್ಘವಾದಂತಹ ಪ್ರಯಾಣ. ಆ ಸಕ್ಸಸ್ಫುಲ್ ಜರ್ನಿಯನ್ನ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ನಾವೆಲ್ಲರೂ ಖಂಡಿತವಾಗ್ಲೂ ಸೆಲೆಬ್ರೇಟ್ ಮಾಡಬೇಕು. ಆ 10 ವರ್ಷದ ಸಾಧನೆಯ ಸಿನಿಮಾವನ್ನ ನಾವು ಈ ವೇದಿಕೆಯಲ್ಲಿ ನೋಡೋಣ. ಕನ್ನಡದ ಐಡೆಂಟಿಟಿಯಂತೆ ಉಳಿದಿರುವುದು ಅವರ ಗುಳಿಕೆನ್ನೆ. ಪಡ್ಡೆ ಹುಡುಗರ ನಿದ್ದೆಗೆ ತೆರಿಗೆ ಹಾಕಿ ಕನಸಿನಲ್ಲಿ ಬಂದು ವಸೂಲಿ ಮಾಡ್ತಿರೋ ಡಿಂಪಲ್ ಕ್ವೀನ್ ರಚಿತಾ ರಾಮ್. 2013ರಲ್ಲಿ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಡಿ ಬಾಸ್ ಜೊತೆ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟು ಕನ್ನಡಕ್ಕೊಬ್ಬರು ಭರವಸೆಯ ನಟಿಯಾಗಿ ದೊಡ್ಡ ಸದ್ದು ಮಾಡಿದ್ದರು. ಆರಡಿ ಕಟ್ಔಟ್ ಜೊತೆ ರನ್ನನಂತೆ ಮಿಂಚಿದ ಕ್ಯೂಟ್ ನಟಿ. ಅಪ್ಪು ಜೊತೆ ಚಕ್ರವ್ಯೂಹದಲ್ಲಿ ನಟಿಸಿ ನಿಂತಲ್ಲಿ ನಿಲ್ಲಲಾರೆ ಅಂತ ಕುಣಿದು ಅಭಿಮಾನಿಗಳ ಹೃದಯ ಬಡಿತವನ್ನ ಹೆಚ್ಚಿಸಿದ್ದಾರೆ. ಏನಮ್ಮಿ ಅನ್ನೋ ಸಾಲುಗಳ ಸೊಗಡನ್ನ ಹೆಚ್ಚಿಸಿದ ಅಪ್ಪಟ ಕನ್ನಡತಿ. ಹುಡುಗಿ ಕಣ್ಣು ಲೋಡೆಡ್ ಗನ್ನು ಅಂತ ಪ್ರೂವ್ ಮಾಡಿದ ಬ್ಯೂಟಿ ಕ್ವೀನ್. ಡ್ರಾಮಾ ಜೂನಿಯರ್ಸ್ ನಲ್ಲಿ ತಮ್ಮ ಹುಣ್ಣಿಮೆ ಚಂದಿರನ ನಗುವಿನಿಂದಲೇ ಪುಟ್ಪುಟಾಣಿಗಳ ಮನಸ್ಸು ಗೆದ್ದಿದ್ದಾರೆ. ಈ ಡಿಂಪಲ್ ಕ್ವೀನ್ ನ 10 ವರ್ಷದ ಸಾಧನೆಯನ್ನ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಸಂಭ್ರಮಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷದಾಯಕವಾಗಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ರಚಿತಾ, ಕಂಗ್ರ್ಯಾಚುಲೇಷನ್ಸ್. ಹೇಗಿತ್ತು ಈ ಸರ್ಪ್ರೈಸ್ ನಿಮಗೆ? ಐ ಡೋಂಟ್ ನೋ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ. ಆ್ಯಕ್ಚುಲಿ ಅಲ್ಲಿ ಕುತ್ಕೊಂಡಾಗ ಯೂಶಲಿ ಕಂಟೆಸ್ಟೆಂಟ್ಸ್ನ ನೋಡಿದಾಗ ನಾನು ಯಾವಾಗಲೂ ಹಾಗೆ ರಿಯಾಕ್ಟ್ ಮಾಡೋದು. ಇವತ್ತು ನಂದು 10 ವರ್ಷದ VT ನಾನು ನೋಡ್ತಿರ್ಬೇಕಾದ್ರೆ ಯಾರೋ ರಚಿತಾ ರಾಮ್ ಅವ್ರದ್ದು 10 ವರ್ಷದ ಜರ್ನಿ ನೋಡ್ತಿದ್ದೀನಿ ಅನ್ನೋ ಥರ ಖುಷಿ. ನಾನೇ ಚಪ್ಪಾಳೆ ತರ್ತೀನಿ, ಬಿಕಾಸ್ ನಾನೇ ಅನಿಸ್ತಿಲ್ಲ. ಮೈ ಜರ್ನಿ ಸ್ಟಾರ್ಟೆಡ್ ವಿತ್ ತೂಗುದೀಪ ಪ್ರೊಡಕ್ಷನ್ ಇಂದ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಆಯಿತು. ನನ್ನನ್ನು ಲಾಂಚ್ ಮಾಡಿದ್ದು ತೂಗುದೀಪ ಫ್ಯಾಮಿಲಿ. ದರ್ಶನ್ ಸರ್ ಅವರ ಒಂದು ಸಿನಿಮಾಯಿಂದ ನಾನು ಕರಿಯರ್ ಸ್ಟಾರ್ಟ್ ಮಾಡಿದೆ. ಈ 10 ವರ್ಷ ಇವತ್ತಿನವರೆಗೂ, ಇನ್ಫ್ಯಾಕ್ಟ್ 21ನೇ ತಾರೀಕು ಸೆಪ್ಟೆಂಬರ್ 2012 ನಾನು ಮೊದಲನೇ ದಿನ ಬುಲ್ಬುಲ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಈ ವರ್ಷ ಸೆಪ್ಟೆಂಬರ್ 21, 2022 ನಾನು ದರ್ಶನ್ ಸರ್ ಜೊತೆ ಸಿನಿಮಾ ಕೆಲಸ ಮಾಡ್ತಿದ್ದೆ ಕ್ರಾಂತಿ ಸೆಟ್ಟಲ್ಲಿ. ಆ್ಯಂಡ್ ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಕನ್ನಡಿಗನಿಗೆ, ನನ್ನ ಅಭಿಮಾನಿಗೆ, ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋ ಅಭಿಮಾನಿಗೆ ನನ್ನ ದೊಡ್ಡ ನಮಸ್ಕಾರ ಆ್ಯಂಡ್ ಸಲ್ಯೂಟ್. ವೆರಿ ಸ್ವೀಟ್ ರಚಿತಾ. ಆ್ಯಕ್ಚುಲಿ ರಚಿತಾ ಅವರ ಸಿನಿ ಪಯಣವನ್ನು ಇಲ್ಲಿ ನಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ರಚಿತಾ ಅವರ ಸ್ಪೆಷಲ್ ಫ್ಯಾನ್ಸು ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ.
ಐ ರಿಯಲಿ ಲವ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಸೋಲ್. ಹಾರ್ಟ್ ಅಲ್ಲ, ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ, ತುಂಬಾ ಪ್ರೀತಿ ಮಾಡ್ತೀನಿ ನಿಮ್ನ. ಪರೀಕ್ಷಿತ್, ನೀನು ಮಾಡ್ತಿದ್ಯಾ? ನಾನೇನು ಮಾಡ್ತಾ ಇಲ್ಲ. ಏನು ಮಾಡ್ಬೇಡ ಕೇಳು. ಮಾತಾಡಕ್ಕಿಲ್ವಾ? ಸೋ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ ಬಂದಿದ್ದಕ್ಕೆ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾಳೆ ಇನ್ನೊಂದಷ್ಟು ಕ್ವೀನ್ಗಳನ್ನ ಈ ವೇದಿಕೆಗೆ ನಾವು ವೆಲ್ಕಮ್ ಮಾಡೋಣ. ಈ ಮನೋರಂಜನೆಯನ್ನ ಮುಂದುವರಿಸೋಣ. ಏನಂತೀರಾ? ಯಾ ಆಫ್ ಕೋರ್ಸ್ ಅಂತೀನಿ. ಸರಿ, ಹಾಗಾದ್ರೆ ಮತ್ತೆ ನಾಳೆ ಸಿಗೋಣ. ಇದು ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನಿಮ್ಮ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ಅವರು ಮೀಟ್ ಮಾಡ್ತೀವಿ. ಟಾಟಾ, ಸಿ ಯು, ಬೈ ಬಾಯ್. ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.